ಗುಡ್ ಮಾರ್ನಿಂಗ್. ಈ ವಾರದ 100 ಡೇಸ್ ನ ಚಾಲೆಂಜ್ ನ ಕಥೆಗೆ ಸುಸ್ವಾಗತ. ಈ ವಾರ ಅಂದ್ರೆ ಇವತ್ತು ಸಂಡೇ, ಬರೋ ಶನಿವಾರ ತನಕ ನಾವು ಹಿಂಗೆ ಒಂದೇ ವಿಡಿಯೋದಲ್ಲಿ ನೀವು ನಮ್ಮನ್ನು ನೋಡ್ತೀರಾ. ಇವತ್ತು ಬಿಸಿ ನೀರಲ್ಲಿ ಏಲಕ್ಕಿ ಹಾಕೊಂತೀನಿ. ವಾರದಲ್ಲಿ ಒಂದ್ಸಲ ಚೇಂಜ್ ಮಾಡ್ತಾ ಇದೀನಿ ಇಂಡಿಯನ್ ಸ್ಪೈಸಸ್ ನ. ಹೋಪ್ ನೀವು ಮಾಡ್ತಿರ್ಬೋದು, ಮಾಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಆಯ್ತಾ. ಬೆಳಿಗ್ಗೆ ಎದ್ದ ತಕ್ಷಣನೇ ಟೀ ಕಾಫಿ ಕುಡಿಯಕ್ಕಿಂತ ಇಂಡಿಯನ್ ಸ್ಪೈಸಸ್ ನ ಬಿಸಿ ನೀರಲ್ಲಿ ಹಾಕೊಂಡು ಕುಡೀರಿ. ಗೊತ್ತು ತುಂಬಾ ಜನ ಮಾಡ್ತಾ ಇದ್ದೀರಾ, ಆದ್ರೂ ಹೇಳ್ತಾ ಇದೀನಿ ಯಾಕಂದ್ರೆ ಹೊಸದಾಗಿ ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಈಗ ಅದ್ರ ಮೇಲೆ ಹಂಡೆ ಇಟ್ಟು ನೀರ್ ತುಂಬಿಸಿ, ಅವಾಗ ನೀರ್ ತಣ್ಣಗಿರುತ್ತೆ. ಬೇಕಾದ್ರೆ ನೋಡಿ, ಇವತ್ತು ನಮ್ಮ ಆಫೀಸಲ್ಲಿ ಇಟ್ಟಿದ್ದಾರೆ ಈ ರೀತಿ ಮಡಿಕೆನ, ಒಂದ್ ಬಕೆಟ್ ಅಲ್ಲಿ ಮರಳು ಹಾಕಿಟ್ಟಿದ್ದಾರೆ. ನೀರ್ ಎಷ್ಟು ತಂಪಿರುತ್ತೆ ಗೊತ್ತಾ, ಸೂಪರ್ ಆಗಿರುತ್ತೆ ನೀರ್ ಮಾತ್ರ. ಈಗ ಹಾಗಲಕಾಯಿ ಪಲ್ಯ ಮಾಡ್ತಾ ಇದೀನಿ, ಅಮ್ಮ ಅಕ್ಕಿ ರೊಟ್ಟಿ ಮಾಡ್ತಾ ಇದಾರೆ, ಒಳ್ಳೆ ಕಾಂಬಿನೇಷನ್. ಇದೇ ನಮ್ಮ ತಿಂಡಿ ಇವತ್ತು. ಮೀನ್ ಸಾರ್ ರೆಡಿ ಆಗ್ತಾ ಇದೆ. ಇದ್ರಲ್ಲಿ ಮಾಡಿದ್ರೆ ಟೇಸ್ಟ್ ಅಲ್ಲಮ್ಮ. ಈ ಮಡಿಕೆ ಚೆನ್ನಾಗಿದೆ ಅಲ್ಲ. ಯಾವ ಫಿಶ್ ತಂದಿದ್ಮ? ಕಾಟ್ಲಾ. ಕರಾವಳಿ ಕಡೆ ಎಲ್ಲ ಹೋದ್ರೆ ಕಡಿಮೆನೆ, 200 ರೂಪಾಯಿ. ಉಡುಪಿಗೆ ಹೋದ್ರೆ ಜಿಂಗೆ ತಗೊಂಡ್ ಬರ್ಬೇಕಂತೆ. ಜಿಂಗ ಅಂದ್ರೆ ಏನ್ ಗೊತ್ತಾ? ಪ್ರಾನ್ಸ್, ಸಿಗಡಿ. ಪಾಪ ಅಮ್ಮ ಗುಡಿಯಾಗ ಮಿಸ್ ಮಾಡ್ಕೊಂತಾ ಇದಾರೆ, ಅವಳ ಹಳೆ ಬ್ಲಾಗ್ ನೋಡ್ತಾ ಇದಾರೆ. ಇನ್ನೊಂದ್ ಸ್ವಲ್ಪ ಅಂತ ಇಲ್ಲ ಮತ್ತೆ ಅಂತೇಳ, ಇನ್ನೊಂದ್ ಸ್ವಲ್ಪ ಅಂತ. ಆಯ್ತಾ, ಪಾಪ ಅಮ್ಮ ಮಿಸ್ ಮಾಡ್ಕೊಂತಾ ಇದಾರೆ. ಇದ್ರಲ್ಲಿ ಎಷ್ಟು ಗಿಡ ಬರುತ್ತೆ ಅಷ್ಟು ಬರ್ಲಿ. ಆಕ್ಚುಲಿ ಇದು ಹುಳು ಟಮಾಟ. ಈ ಮೆಣಸು ಗಿಡ ಎಲ್ಲ ಒಂದೊಂದು ಬಕೆಟ್ ಅಲ್ಲಿ ಒಂದೊಂದು ಹಾಕ್ಬಿಡೋಣ. ಒಂದು 10 ಗಿಡ ಮೆಣಸು, 10 ಗಿಡ ಟೊಮೆಟೊ. ನೋಡೋಣ, ಟ್ರೈ ಮಾಡೋಣ ಎಷ್ಟು ಬರುತ್ತೆ ಏನು ಅಂತ ಅಲ್ವಾ. ಪ್ರಯತ್ನ ಇರ್ಬೇಕಷ್ಟೇ ಅಮ್ಮ. ಚೆನ್ನಾಗಿ ಬಿಸಿಲು ಬರುತ್ತೆ, ಬೆಳಿಗ್ಗೆ ಸಂಜೆ ನೀರು ಹಾಕಿ ಸ್ವಲ್ಪ. ಸೊ ಈಗ ಸದ್ಯಕ್ಕೆ ನಾನು ಬಿಳಿ ದಾಸವಾಳ ಇದೆ ನೋಡಿ, ಚೆನ್ನಾಗಿ ಬೆಳೆದಿದೆ. ಇದರ ಟೀ ಮಾಡೋಣ. ಟೀ ಅಂದ್ರೆ ಈ ಟೀ ಪೌಡರ್ ಸಕ್ಕರೆ ಎಲ್ಲ ಹಾಕಲ್ಲ. ಟೀ ಪೌಡರ್ ಹಾಕೋ ಜಾಗದಲ್ಲಿ ಹೂ ಹಾಕೋದು, ಆಮೇಲೆ ಬೆಲ್ಲ ಹಾಕೋದು, ಮತ್ತೆ ಬೇಕಾದ್ರೆ ಅದಕ್ಕೆ ಒಂದ್ ಸ್ವಲ್ಪ ಕಾಳ್ಮೆಣಸು ಹಾಕಬಹುದು. ಇನ್ನು ಬೇರೆ ರೀತಿ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಹರ್ಬಲ್ ಟೀ ಮಾಡೋಣ. ಬೇರೆ ಏನಾದ್ರು ಹಾಕೋಣ? ಬೇಡ, ಇದೊಂದೇ ಸಾಕು. ನೀವ್ ಇದೆಲ್ಲ ಮಾಡಿ ಕುಡಿತೀರಾ? ಕುಡಿತೀರಾ ಇಲ್ಲಮ್ಮ? ಇದಕ್ಕೆ ಟೀ ಅಂತ ಹೇಳಲ್ಲ, ಅದು ಹೆಸರಿಟ್ಟಿದಾರಷ್ಟೇ, ಹರ್ಬಲ್ ಟೀ ಅಂತ. ಟೀ ಪುಡಿ ಹಾಕಲ್ಲ. ಮಾಡೋ ಮೆಥಡ್ ಇದೆಲ್ಲ ಅದೇ ಮೆಥಡ್ ಅಲ್ಲಿ ಇದ್ ಮಾಡೋದಷ್ಟೇ. ಹಂಗೆ ಕಷಾಯ ಇದು. ಬೆಲ್ಲ ಎಲ್ಲಿದೆ? ಬೆಲ್ಲ ಎಲ್ಲಿಟ್ಟಿದಾರೆ ಗೊತ್ತಿಲ್ಲ. ಕಲ್ಸಕ್ಕರೆ ಹಾಕೋಣ. ಪುಡಿ ಮಾಡಿ ಇಟ್ಟಿದ್ದಾರೆ ಕಲ್ಸಕ್ಕರೆ. ಟೀ ಅಂದ ತಕ್ಷಣ ನಮ್ಮಮ್ಮ ಅನ್ಕೊಂಡಿದ್ದಾರೆ ಟೀ ಪೌಡರ್ ಹಾಕ್ತಾಳೆ ಅಂತ, ಯಾಕಂದ್ರೆ ಅವ್ರು ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಅರ್ಥ ಮಾಡ್ಸಕ್ ಅಷ್ಟು ಟೈಮ್ ಆಯ್ತು. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಬಿಸಿ ಇದೆ, ಹುಷಾರು. ಇಲ್ಲ ಟೀ ಪುಡಿ ಹಾಕಲ್ಲ ಕಣೆ. ಥ್ಯಾಂಕ್ಸ್. ಇದು ನಂಗೆ ಸ್ವಲ್ಪ ಜಾಸ್ತಿ. ಯಾಕೆ ಗೊತ್ತಾ? ಯಾಕಂದ್ರೆ ನಾನು ಚಿಕ್ಕೋಳಲ್ಲ, ಅದಕ್ಕೆ ಅಂತ. ಲೈಟ್ ಇಲ್ಲ ಇಲ್ಲಿ, ಲೈಟ್ ಇರಲ್ಲ ಇಲ್ಲಿ, ಪವರ್ ಸಮಸ್ಯೆ ಆಗ್ತಾನೆ ಇರುತ್ತೆ. ನೀರು ಆಕ್ಚುಲಿ ಈ ಮನೆಯಿಂದ ತಗೊಂಬಂದಿದೆ. ಈ ಮನೆ ಒಬ್ರು PT ಸರ್ ಟೀಚರ್ ಮನೆ. ಸೊ ಅಲ್ಲಿಂದ ತಗೊಂಬಂದೆ, ಯಾಕಂದ್ರೆ ಇನ್ನೊಂದು ಮನೆ ಇದೆ, ಅಲ್ಲಿಂದ ನಾವು ನೀರು ತಗೊಂಡ್ ಬರ್ತೀವಿ, ಸ್ವಲ್ಪ ದೂರನೇ. ಈ ಗಿಡಗಳಿಗೆ ನಾವು ಇವತ್ತು ನೀರ್ ಹಾಕೋಣ, ಮತ್ತೆ ನಾಳೆ ನಾಡಿದ್ದು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದೊಂದು ಟ್ಯಾಂಕಿ ಆಯ್ತಾ, ಕೇರ್ಫುಲ್ ಆಗಿ ಬರ್ಬೇಕು ಇಲ್ಲಿ ಮಾತ್ರ. 5 ಗಿಡಕ್ಕೆ ನೀರ್ ಹಾಕಿದೀನಿ ಇವತ್ತು, ನಾಳೆ ಮತ್ತೊಂದು 5 ಹೀಗೆ. ಇಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮತ್ತೆ ಬೀಳ್ತೀನಿ ನಾನು. ಮುಂದೆ ಏನಂತಾನೆ ಕಾಣ್ತಾ ಇಲ್ಲ ನೋಡಿ, ಫುಲ್ ಕತ್ತಲೆ ಲೋಕ ಇದು. ಕೆಳಗೆ ಬಿದ್ರು ಓಕೆ, ತಲೆಗೆಲ್ಲ ಹೊಡೆದೋದ್ರೆ ಆಮೇಲೆ ತಲೆಯಲ್ಲಿರೋ ಮೆಮ್ರಿ ಎಲ್ಲ ಡಿಲೀಟ್ ಆಗ್ಬಿಟ್ರೆ. ಈ ವಯಸ್ಸಾದ್ಮೇಲೆ ಉಂಟಲ್ಲ, ವಯಸ್ಸಾದ್ಮೇಲೆ ಮರ್ತೋಗ್ಬಿಡುತ್ತೆ ಅಂತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಪಾಪ ಅಮ್ಮಂಗೆ ಹೇಳ್ತಾ ಇರ್ತೀನಿ ನಾನು, ಆದ್ರೆ ಅಮ್ಮ ಮರ್ತು ಬಿಡ್ತಾರೆ. ಆಮೇಲೆ ಫೈನಲಿ ಇದು ಹೆಂಗಮ್ಮ ನೆನ್ಪಂತು ನಿಮಗೆ? ಶನಿವಾರ ಹೋಗಿದ್ದೆ ತಗೊಂಡು ಬಂದು. ದಿನಾ ತಿನ್ಬೇಕಂತ ಇಲ್ಲ, ಒಂದಿನ ಇದು ಒಂದಿನ ರಾಗಿ, ಅಕ್ಕಿ ಕಡಿಮೆ ತಿನ್ನಿ. ಅರ್ಥ ಆಗ್ತಾ ಇದೆಯಲ್ಲ? ಇವ್ರ ಮುಂದೆ ಹೇಳಿ ಅರ್ಥ ಆಯ್ತು ಅಂತ. ಅರ್ಥ ಆಯ್ತು. ಫಾಲೋ ಮಾಡ್ತೀರಾ? ಮಾಡ್ತೀನಿ. ಹೌದಾ? ನೋಡ್ತೀನಿ. ಹೌದಾ? ಯಾರು ಹೇಳಿದ್ರು? ಹೌದಾ? ರೆಡಿ. ಬೇಯ್ಬೇಕಿದು ಚೆನ್ನಾಗಿ. ಸಿರಿಧಾನ್ಯದಲ್ಲಿ ಈ ಧಾನ್ಯಕ್ಕೆ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸಿರಿಧಾನ್ಯದಲ್ಲೇ ಒಂದು ಬಹಳ ಒಳ್ಳೆಯದು, ಅಷ್ಟೇ ಗೊತ್ತಿರೋದು ನಮಗೆ. ನ್ಯೂಸ್ ನೋಡೋಣ ಏನೇನ್ ಆಗ್ತಾ ಇದೆ ಈ ಪ್ರಪಂಚದಲ್ಲಿ. ನಾವಿನ್ನೂ ವಿದ್ಯಾರ್ಥಿಗಳು ಗುರುಗಳೇ, ನಿಮ್ಮ ಹತ್ರ ನಾನು ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಕ್ ತುಂಬಾ ಸಂತೋಷ ಆಗುತ್ತೆ. ಇಲ್ಲ ಅಯ್ಯೋ ಹಂಗೆ ಹೇಳ್ಬೇಡಿ ಸರ್, ನಾನ್ ನೀವ್ ಯಾವಾಗ ಕಾಲ್ ಮಾಡಿದ್ರು ನಾನು ಖಂಡಿತ ಮಾತಾಡ್ತೀನಿ. ಇದು ನಮ್ ಪುಣ್ಯ. ಯಾಕಂದ್ರೆ ಗುರುಗಳ ಆಶೀರ್ವಾದ ಸುಮಾರು ಜನಕ್ಕೆ ಸಿಗಲ್ಲ ಸಾರ್, ಅದು ಲೈಫಲ್ಲಿ ಪುಣ್ಯ ಬೇಕು.
ಅಲ್ಲ ಖುಷಿನಾ ಸರ್? ಅಬ್ಬಾ ಸೋನು, ನೀನ್ ಏನು ಲೈಫಲ್ಲಿ ಕೊಡೋದ್ ಬೇಡ ಮರೀತಿ. ಅಬ್ಬಾ ನನಗ್ ಕಲ್ಸಿದ ಗುರುಗಳು ನನ್ನ ಹತ್ರ ಗೌರವದಿಂದ ಮಾತಾಡ್ತೀಯಾರ ಇವತ್ತು. ಅಬ್ಬಾ ಹೇಗ್ ಸರ್ ಕಾಂಟ್ಯಾಕ್ಟ್ ಆಯ್ತು? ಇದು ಅವ್ರ ತಮ್ಮನ ಮಗ ತ್ಯಾಗರಾಜ್ ಅಂತ, ಅವನಿಗೆ ನಾನು SSLC ಪಾಠ ಮಾಡಿದ್ದೆ. ಅವನು SSLC ಫೇಲ್ ಆಗಿ ಬಂದಿದ್ದ 4 ಸಬ್ಜೆಕ್ಟ್. ಆಯ್ತಾ, ಅವನೀಗ BO ಆಫೀಸಲ್ಲಿ ಸರ್ವಿಸ್ ಮಾಡಿ ಈಗ ರಿಟೈರ್ಡ್ ಆಗಿದ್ದಾನೆ. ಅವನಿಗೆ ರಿಟೈರ್ಡ್ ಆಗಿದೆ ಕೆಲಸ ಮಾಡಿ. ಅವ್ನು ರಿಟೈರ್ಡ್ ಲೈಫ್ ನೀನು ಮಾಡ್ತೀನಿ ಅದನ್ನೇ ಹೇಳಿದ್ರು. ನೀನ್ ಪಾಠ ಮಾಡಿದ ಹುಡ್ಗಂಗೆ ರಿಟೈರ್ಡ್ ಆಯ್ತು, ಗೊತ್ತಿದ್ಯಾ ತ್ಯಾಗರಾಜ ಅಂತ ಹುಡುಗ ಅಂತ. ಹೆಮ್ಮೆ ಅನಿಸ್ತಿದೆ ನಿಮಗೆ ಇವತ್ತಲ್ಲ? ಅಕ್ಷರದ ಬಲ ಎಂತದ್ದು ಅಂತ ನಮ್ಮೆಲ್ಲ ಮಕ್ಕಳಿಗೂ ಗೊತ್ತಾಗ್ಬೇಕು. ನಮಗೆ ಕಲ್ಸಿದ ಗುರುಗಳು, ನೀವು ನಮ್ಮ ಮಕ್ಕಳಿಗೆ ಗುರುಗಳು ಅಂತ ಹೇಳಿದಾಗ ಒಬ್ಬ ಗುರುವಿನ ಮಹಿಮೆ ಎಷ್ಟು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಾರ್ಥಕವಾದ ಬದುಕಿದು ಒಂದು ಕ್ಷಣದಲ್ಲಿ ಅನ್ನಿಸ್ತು ನಂಗೆ. ಒಳ್ಳೇದಾಗ್ಲಿ ಸರ್. ಖಂಡಿತ. ಯಾರು ಬೈದ್ರು ಈಗ ಅದನ್ನ ಆಶೀರ್ವಾದ ಅನ್ಕೊಳ್ಳೋಷ್ಟು ಮೆಚ್ಯೂರಿಟಿ ಈ ತರ ಗುರುಗಳ ಸಂಪರ್ಕದಿಂದ ನಮಗ್ ಬಂದಿದೆ. ಅದರಿಂದ ಏನು ಟೆನ್ಷನ್ ಇಲ್ಲ. ಅಷ್ಟೇ ಆಕ್ಚುಲಿ ಒಂದು ಈ ಕೊನೆಯಲ್ಲಿ ಹೇಳಿದ್ರಲ್ಲ ಸರ್ ಯಾರು ಬೈದ್ರು ಅಂತ, ಸರಿಗೊಂದು ಬೇಜಾರಿದೆ, ಅದ್ ನಾನೇ ಹೇಳ್ತೀನಿ. ಸರ್ರೇ ಹೇಳಿದ್ರೆ ಅದು ಅಷ್ಟು ಕೆಲವರಿಗೆ ರೀಚ್ ಆಗಲ್ಲ. ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಅವರ ಸ್ಟೂಡೆಂಟ್. ನಾನು ಹೇಳ್ತೀನಿ ಏನಂದ್ರೆ, ಯಾರೋ ಇಲ್ಲೇ ಸುತ್ತಮುತ್ತ ಇರೋರು ಅವ್ರು ನಮ್ಮ ಮನೇಲಿ ಇದಾರಲ್ವಾ, ಅದನ್ನ ಅಬ್ಸರ್ವ್ ಮಾಡಿ ಟೀಕೆ ಮಾಡಿರೋದು. ಯಾವ ರೀತಿ ಅಂದ್ರೆ, ನನಗೆ ಹೇಳಕ್ ಇಷ್ಟ ಇಲ್ಲ ಈ ಜಾತಿ ಅಥವಾ ಯಾವ ಸಮುದಾಯ ಅದಿದು ಅಂತ ಹೇಳಕ್ ಇಷ್ಟ ಇಲ್ಲ. ಬಟ್ ಜನ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಬ್ರಾಹ್ಮಣ ಆಗಿ ಅವನು ಮುಸ್ಲಿಂ ಸಮುದಾಯಕ್ಕೆ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಹಾಯ ಮಾಡ್ತಾನೆ, ಟ್ಯೂಷನ್ ಮಾಡಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಈ ರೀತಿ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ಇದು ಹೇಳಕ್ಕೂ ತುಂಬಾ ಅಸಹ್ಯ ಅನಿಸ್ತಾ ಇದೆ. ಇನ್ನು ಯೋಚನೆ ಮಾಡಕ್ಕೆ ನನ್ನಿಂದ ಅಂತೂ ಆಗಲ್ಲ. ಬಟ್ ಈ ರೀತಿ ಸರ್ರಿ ಯಾರಾದ್ರೂ ಸುತ್ತಮುತ್ತ ಇರೋರು ಹೇಳಿದೀರಾ ಅಂದ್ರೆ, ನೀವು ನನ್ನ ಎದುರುಗಡೆ ಬಂದು ಮಾತಾಡಿ. ನಮ್ಮ ಮನೆಗ್ ಬನ್ನಿ, ಅವ್ರು ಇಲ್ಲೇ ಇರ್ತಾರೆ. ಆಲ್ವೇಸ್ ವೆಲ್ಕಮ್. ಕುತ್ಕೊಂಡು ನೇರ ಮಾತಾಡೋಣ. ಯಾಕಂದ್ರೆ ನೀವು ಹಿಂದೆ ಮಾತಾಡಿ ಹೇಡಿಗಳಾಗ್ಬೇಡಿ. ಯಾಕಂದ್ರೆ ನೀವೆಲ್ಲ ವೀರ ಶೂರರು. ಸೊ ನಮ್ಮ ಎದುರುಗಡೆ ಬಂದು ಹೇಳಿ. ಇವತ್ತು ಸರ್ ನಮ್ಮ ಮನೇಲಿ ಇದಾರೆ, ನನಗೆ ಹೆಮ್ಮೆ ಇದೆ. ಯಾಕಂದ್ರೆ ಎಲ್ಲಾ ಸ್ಟೂಡೆಂಟಿಗೆ ಈ ಅವಕಾಶ ಸಿಗಲ್ಲ. ಅಂಡ್ ಅವರು ಅವಶ್ಯಕತೆ ಇರೋರು. ತುಂಬಾ ಚಿಕ್ಕ ಮನೆ ಇದೆ ಅಂದ್ರೆ ಅವಾಗ ನಮಗೆ ಕಷ್ಟ ಆಗ್ಬೋದು. ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ ಸರ್, ಈ ಮನೇಲಿ ಇನ್ನೂ 10-20 ಜನ ಇರಬಹುದು, ಆದ್ರೆ ಹೊಂದಾಣಿಕೆಯಿಂದ ಇದ್ರೆ. ಆ ಹೊಂದಾಣಿಕೆ ಎಷ್ಟು ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಇದನ್ನ ನೋಡಕ್ ಆಗ್ದೇನೆ ಹೋಗ್ಲಿ, ಅವ್ರಾದ್ರೂ ಬಂದ್ ಸಹಾಯ ಮಾಡ್ತಾರ, ಒಂದ್ ಮಾತು ಕೇಳ್ತಾರ, ಬನ್ನಿ ಸರ್ ನಮ್ಮ ಮನೇಲಿ ಇರಿ, ನಾವು ಊಟ ಹಾಕ್ತಿವಿ, ನಾವು ನಿಮ್ಮನ್ನ ನೋಡ್ಕೊಂತೀವಿ, ಅದು ಮಾತಾಡಲ್ಲ ಅವರು. ಈ ರೀತಿ ಎಲ್ಲ ಟೀಕೆ ಮಾಡ್ತಾರಂತೆ ಅಂತೆ. ಓಕೆನಾ? ಸೊ ನಾನು ನಮ್ ಸರ್ ಏನ್ ಅನ್ಕೊಂತೀವಿ ಅಂದ್ರೆ, ಅವರಿಗೆಲ್ಲ ಇನ್ನೂ ಮೆಚುರಿಟಿ ಬಂದಿಲ್ಲ ಅಷ್ಟೇ ನಾವ್ ಅನ್ಕೊಳ್ಳೋದು. ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರ್ಲಿ, ಒಳ್ಳೇದಾಗ್ಲಿ ಅವರಿಗೆ, ಅಷ್ಟೇ ನಾವ್ ಹೇಳಕ್ ಇಷ್ಟಪಡೋದು. ಸೊ ಈ ಮನೆಗ್ ಬಂದ್ಮೇಲೆ ಸರಿಗೆ ಏನಾಗ್ತಾ ಇದೆ, ತುಂಬಾ ಒಳ್ಳೇದಾಗ್ತಾ ಇದೆ ಅಂತ ಅವ್ರು ಹೇಳ್ತಿದಾರೆ. ಅದು ಅವ್ರ ನಂಬಿಕೆ. ಅವ್ರ ನಂಬಿಕೆಯಲ್ಲಿ ಅವ್ರು ಖುಷಿಯಾಗಿದ್ದಾರೆ ಅಂದ್ರೆ ನಂಗೆ ಅಷ್ಟೇ ಸಾಕು. ಈ ಮನೆಗ್ ಬಂದು ಯಾಕಾದ್ರೂ ಇವಳು ಮನೇಲಿ ಇದೀನಿ ನಾನು, ಎಷ್ಟು ಕಿರಿಕಿರಿ ಅದು ಅಂತ ಅವ್ರಿಗೆ ಅನ್ಸದೇ ಇರೋದ್ರೆ ಸಾಕು. ಇನ್ನೊಂದು ಕ್ಲಾರಿಟಿ, ಯಾಕಂದ್ರೆ ಹೊಸ ವ್ಯೂವರ್ಸಿಗೆ ಗೊತ್ತಿರಲ್ಲ, ಸರ್ ಇಲ್ಲಿ ಯಾಕೆ ಬಂದ್ರು, ಹೇಗ್ ಬಂದ್ರು ಅಂದ್ರೆ, ನಾನು ಆಗ 999 ಜರ್ನಿಯಲ್ಲಿದ್ದೆ. 999 ಜರ್ನಿ ಮಾಡ್ತಾ ಇದ್ದೆ. ಆಗ ನಂಗೆ ಕಾಲ್ ಬರುತ್ತೆ ಸರ್ರಿಂದು. ಒಂದು ಹಳೆ ಮನೆ ಇತ್ತು ಸರ್ರಿಂದು, ಅಗ್ರಹಾರ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ತುಂಬಾ ಹಳೆ ಮನೆ, ಅದು ತುಂಬಾನೇ ಹಳೆ ಮನೆ. ಆ ಮನೆಗೂ ಒಂದು ಆಯಸ್ ಆಗುತ್ತಲ್ಲ, ಅದಕ್ಕೂ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಆ ಮನೆ ಇನ್ನೇನ್ ಬೀಳುತ್ತೆ ಆ ಟೈಮಲ್ಲಿ ಅವ್ರು ಸ್ವಲ್ಪ ದಿನ ಬೇರೆಯವ್ರ ಮನೇಲಿ ಬಾಡಿಗೆಗಿದ್ರು. ಸೊ ಅಲ್ಲಿಂದ ಮತ್ತೆ ಆ ಮನೆ ಅಂದ್ರೆ ಈ ಹಳೆ ಮನೆಗೆ ಬರಕ್ ಆಗಲ್ಲ. ಹಳೆ ಮನೆ ರಿಪೇರಿ ಮಾಡ್ಬೇಕು, ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ನನಗೆ ಕಾಲ್ ಬಂತು, ನಿಮ್ ಮನೇಲಿ ನಾನು ಬಾಡಿಗೆಗಿರ್ಬಹುದಾ ಅಂತ. ನಂಗೆ ನಗು ಬಂತು. ನನ್ನ ಈ ಲೈಫ್ ಸ್ಟೋರಿಯಲ್ಲಿ ಕೆಲವೊಮ್ಮೆ ಹೇಳಿದೀನಿ, ನಾನು ಉರ್ದು ಮೀಡಿಯಂ ಓದಿರೋದು, ಕನ್ನಡ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಆ ಟೈಮಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ವಿ ನಾನು ನಮ್ಮ ಅಕ್ಕ ಎಲ್ಲ. ಬಟ್ ನಿಜವಾಗ್ಲೂ ಶಿಕ್ಷಣ ಪಡೆದಿದ್ದು ಶಿವಕುಮಾರ್ ಸರ್ ಮನೆಯಲ್ಲಿ. ಸ್ಕೂಲಿಗೆ ಹೋಗ್ತಾ ಇದ್ವಿ, ಸ್ಕೂಲ್ ಲೈಫ್ ಆಯ್ತು, ಅಲ್ಲೂ ಕಲ್ಸಿದ್ದಾರೆ ಟೀಚರ್ಸ್, ಅವ್ರೂ ಮರೆಯಂಗಿಲ್ಲ. ಬಟ್ ಸರ್ ಇಂದಾನೆ ನಾವು SSLC ಪಾಸ್ ಮಾಡ್ಕೊಂಡು ಆಮೇಲೆ ಏನು ಅಂತ ಒಂದು ಕ್ಲಾರಿಟಿ ಸಿಕ್ಕಿದ್ ನಮಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ಅದಕ್ಕೆ ಅವ್ರ ಕಾಲ್ ಬಂದಾಗ ನನ್ಗೆ ನಗು ಬಂತು. ಮತ್ ಒಂದ್ ಕಡೆ ಅನ್ಸ್ತು, ಸರ್ ಯಾಕೆ ಈ ರೀತಿ ಕೇಳ್ತಿದ್ದಾರೆ, ಸರಿಗೆ ಏನ್ ಕಷ್ಟ ಬಂದಿರ್ಬೋದು, ಇವ್ರು ಯಾಕೆ ನಮ್ಮನೇಲಿ ಬಾಡಿಗೆಗಿರ್ತಾರೆ ಅಂತ. ಒಂದೇ ಮಾತು ಹೇಳಿದೆ, ಸರ್ ನೀವು ಮನೆಗೆ ಹೋಗಿ ಬೇರೆ ಮಾತಾಡೋದ್ ಬೇಡ, ನಾನು ಅಮ್ಮನಿಗೆ ಫೋನ್ ಮಾಡ್ತೀನಿ, ಸರ್ ಬರ್ತಾ ಇದ್ದಾರೆ, ಅವ್ರೆಷ್ಟು ದಿನ ಇರ್ತಾರೆ ಇರ್ಲಿ ಅಂತ. ಇಷ್ಟೇ ನಾನು ಹೇಳಿದ್ದು. ನೆನ್ಪಿದೆಯಾ ಸರ್? ಅವಾಗ ನಾನು ಎಲ್ಲೋ ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಲಿಫ್ಟ್ ತಗೊಂತಾ ಇರೋದು ಟೈಮಲ್ಲಿ. ಆಗ ಸರ್ ಫೋನ್ ಬಂದಿದೆ. ಪಿಕ್ ಮಾಡಿದ ಉದ್ದೇಶ ಯೂಶಲಿ ಪಿಕ್ ಮಾಡಲ್ಲ ನಾನು, ಯಾರು ಫೋನ್ ಬಂದ್ರು. ಪಿಕ್ ಮಾಡಿದ ಉದ್ದೇಶ ಏನಂದ್ರೆ,
ಇವರು ಅವಶ್ಯಕತೆ ಇರೋ ವ್ಯಕ್ತಿ ಕಾಲ್ ಮಾಡಿದಾರೆ ಅಂದ್ರೆ ಏನೋ ಒಂದು ಕಷ್ಟದಲ್ಲೇ ಇರ್ತಾರೆ, ಏನೋ ಒಂದು ಇದೆ ಇಂಪಾರ್ಟೆಂಟ್ ಅಂತಾನೆ ಪಿಕ್ ಮಾಡಿದೆ. ಹಾಗಾಗಿ ಅವ್ರ ಬೆನ್ ಹಿಂದೆ ಅಥವಾ ಅಲ್ಲಿ ಗುಂಪು ಕಟ್ಕೊಂಡು ಕೊನೆಗೆ ಅವ್ರ ಕಿವಿಗೆ ಬರ್ತಾ ಇದೆಲ್ಲ, ಈ ರೀತಿ ಶಿವಕುಮಾರ್ ಸರ್ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಈ ರೀತಿ ಮುಸ್ಲಿಂ ಅವರಿಗೆ ಕ್ರಿಶ್ಚಿಯನ್ಸ್ ಅವರಿಗೆ ಬಹಳ ಒಲವು ತೋರಿಸ್ತಾರೆ ಅಂದ್ರೆ ಅದು ಅವ್ರು ಪಡ್ಕೊಂಡಿರೋದು, ಅವ್ರು ತೋರ್ಸೋದು ಒಂದು, ಇನ್ನೊಂದು ಅವ್ರು ಪಡ್ಕೊಂಡಿರೋದು ನಮ್ಮೆಲ್ಲರಿಂದನೂ. ಯಾಕಂದ್ರೆ ನಾವ್ ಯಾರು ಜಾತಿ ಧರ್ಮ ಎಲ್ಲ ನೋಡಿ ಅವ್ರಿಗೆ ಗೌರವ ಕೊಡ್ತಿಲ್ಲ, ಅವ್ರು ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ, ಇಲ್ಲಿವರೆಗೆ ನಾವು ಬೆಳೆದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು. ಸೊ ಅದಕ್ಕೆ ನಾವು ಅವರಿಗೆ ಯಾವತ್ತೂ ಕೂಡ ಗ್ರೇಟ್ಫುಲ್ ಆಗಿರ್ತೀವಿ. ಸೊ ನಾವು ಇದನ್ನೆಲ್ಲ ನೋಡಲ್ಲ. ಏನ್ ಗೊತ್ತಾ, ಇಲ್ಲಿದ್ದು ಡೋರ್ ಕಿತ್ತೋಗ್ಬಿಟ್ಟಿದೆ, ಅದ್ರಲ್ಲಿ ಮಿರರ್ ಇತ್ತು, ಅದನ್ನ ಈ ಕಡೆ ಹಾಗೆ ಇಟ್ಟಿದೀವಿ ನೋಡಿ. ಆಕ್ಚುಲಿ ಇಲ್ಲಿದೆ. ಇಲ್ಲಿ ನನ್ಗೆ ಹೇಳ್ಬೇಕಂತ ಅನ್ಸಿದೇನ್ ಗೊತ್ತಾ, ವರ್ಕೌಟ್ ಮಾಡುವಾಗ ಈ ರೀತಿ ಒಂದ್ ಕನ್ನಡಿ ಇರ್ಬೇಕ್ರಿ, ಚೆನ್ನಾಗ್ ಮೋಟಿವೇಶನ್ ಸಿಗುತ್ತೆ. ಇನ್ನು 2 ಸೆಟ್ ಮಾಡ್ಬೇಕಂತ ಅನ್ಸುತ್ತೆ. ಇಷ್ಟು ದಿನ ಬೇಕು ಅಂತ ಅನ್ಸ್ತಿಲ್ಲ, ಬಟ್ ಇವಾಗ ವರ್ಕೌಟ್ ಮಾಡುವಾಗ ಮೋಟಿವೇಶನ್ ಸಿಗ್ತಾ ಇದೆ. ಅವಾಗ ಅನ್ಸ್ತು ಮಿರರ್ ಬೇಕು. ಅದಕ್ಕೆ ಜಿಮ್ ಅಲ್ಲೆಲ್ಲ ಎಲ್ಲಾ ಕಡೆ ಮಿರರ್ ಇರುತ್ತೆ, ಅವ್ರನ್ನ ಅವ್ರು ಜಾಸ್ತಿ ನೋಡ್ಕೊಂಡ್ಲಿ, ಸೆಲ್ಫ್ ಲವ್ ಜಾಸ್ತಿ ಆಗ್ಲಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಪಾಪ ಸರ್ ಒಂದಷ್ಟು ಬುಕ್ ಮತ್ತೆ ಆರ್ಗನೈಸ್ ಮಾಡಿದ್ದಾರೆ. ಈ ಎಲ್ಲಾ ಬುಕ್ಸ್ ಮಕ್ಳು ಬರ್ತಾರೆ ಟ್ಯೂಷನಿಗೆ ಅಲ್ವಾ, ಈ ಬುಕ್ಸ್ ನಾವು ನಮ್ಮ ಯುವ ಕೆಫೆಗೆ ತಗೊಂಡು ಹೋಗೋಣ ಆಯ್ತಾ. ಯಾಕಂದ್ರೆ ಯುವ ಕೆಫೆ ಮಕ್ಳಿಗೆ ಯೂಸ್ ಆಗುತ್ತೆ ಈ ಬುಕ್ಸ್ ಎಲ್ಲ ಒಳ್ಳೊಳ್ಳೆ ಬುಕ್ಸ್. ದೇವರಾಜ ಜಾನಪದ, ಓಕೆ, ಯೋಗಾಸನಗಳು, ಮಕ್ಕಳಿಗಾಗಿ ಮಕ್ಕಳ ಹಕ್ಕುಗಳು, ಈ ಬುಕ್ಸ್ ಎಲ್ಲ ಯುವ ಕೆಫೆಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ತಗೊಂಡು ಹೋಗೋಣ. ಈಗ ನನ್ನ ಟೀ ಶರ್ಟ್ ಮೇಲೆ ಏನಂತ ಇದೆ ಗೊತ್ತಾ, ಕೊಕೋ ಕೋಲಾ ಅಂತ ಇದೆ. ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಟೀ ಶರ್ಟ್ ಹಾಕೊಂಡಿದ್ದೀನಿ ಅಷ್ಟೇ ಆಯ್ತಾ. ಇದೆಲ್ಲಿಂದ ಬಂತು ನಮ್ಮ ಮನೆಗೆ ಅನ್ನೋದು ನಂಗೆ ಗೊತ್ತಿಲ್ಲ. ಈಗ ಏನಿಲ್ಲ, ಈಗ ಸೋಯಾ ಚಂಕ್ ತಿನ್ನೋಣ ಅಂತ, ಯಾಕಂದ್ರೆ ಸಂಜೆ ಎಕ್ಸಸೈಸ್ ಮಾಡಿದ್ ನಾನು. ಸೊ ಇದನ್ನ ಮಾಡ್ಬೇಕು ಇವಾಗ, ಜಸ್ಟ್ ಪಲ್ಯ ತರ ಹೀಗೆ ಬೇಗ ಆಗುತ್ತೆ, ಇದೇನು ಲೇಟ್ ಆಗಲ್ಲ. ಓಕೆನಾ, ಬೇಗ ನಾ ಮಾಡ್ಕೊಂತೀನಿ, ಅದು ತೊಂದರೆ ಇಲ್ಲ. ಇದನ್ನ ಮಾಡ್ಕೊಂಡು ಇದೇ ತಿಂತೀನಿ ನಾನು. ಪ್ರೋಟೀನ್ ಜಾಸ್ತಿ ಇರುತ್ತೆ, ನಾವೇನ್ ಬಾಡಿ ಬಿಲ್ಡರ್ ಅಲ್ಲ, ಆದ್ರೂ ಗೊತ್ತಲ್ಲ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತ. ಸೊ ಪ್ರೋಟೀನ್ ಬೇಕು ನಮಗೆ, ದಿನಕ್ಕೆ ಇಂತಿಷ್ಟು ಪ್ರೋಟೀನ್, ಆಮೇಲೆ ನಮ್ಮ ಬಾಡಿ ವೆಯ್ಟ್ ನ ಪ್ರಕಾರ ಇರುತ್ತೆ. ನಾನು ಹೋಗಿ ಗಿಡಕ್ಕೆ ನೀರ್ ಹಾಕ್ಬಿಡ್ತೀನಿ, ಯಾಕಂದ್ರೆ ನಿನ್ನೆ ನಾವು ಹಾಕಿದ್ ಬರೀ 5 ಗಿಡಕ್ಕೆ, ಇವತ್ತು ಮಿಕ್ಕಿದ ಗಿಡಕ್ಕೆ ಹಾಕೋಣ, ನಿನ್ನೆ ಹಾಕಿದ ಗಿಡಕ್ಕೆ ಮತ್ತೆ ನಾಳೆ ಹಾಕೋಣ. ಸೊ ಹಂಗೆ ಇಲ್ಲಿರೋ ತನಕ ಎಲ್ಲ ಗಿಡಕ್ಕೂ ನೀರು ಸಿಕ್ಕಿರ್ಬೇಕು. ಇಲ್ಲಿಂದ ನೀರ್ ತಗೋಬಹುದು ನಾವು. ನಿಜ, ಆ ರೀಲ್ಸ್ ಗಳು ಬರೋದಕ್ಕೂ ನಮ್ಮ ಹುಡುಗಿಯರು ಮಾಡೋದಕ್ಕೂ ಸರಿ ಇದೆ. ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಸೈಡ್ ಒಬ್ಳು ಬರ್ತಾ ಇದ್ದಾಳೆ, ಹಿಂದೆ ಬರೋರಿಗೆ ಎಷ್ಟು ಕನ್ಫ್ಯೂಷನ್ಸ್. ಈ ವ್ಲಾಗ್ಸ್ 100 days ಚಾಲೆಂಜ್ ವ್ಲಾಗ್ ವ್ಯೂಸಿಗೋಸ್ಕರ ಅಲ್ಲ, ನಾನಾಗಿ ತಗೊಂಡಿರೋ ಚಾಲೆಂಜ್. ಸ್ಪೆಷಲಿ 5 ಗಂಟೆಗೆ ಹೇಳ್ಬೇಕು, ರೂಟೀನ್ ಮಾಡ್ಕೋಬೇಕು. ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡಿದ್ರೆ ತುಂಬಾ ಒಳ್ಳೇದು, ಇನ್ಸ್ಪೈರ್ ಮಾಡಿಲ್ಲ ಅಂದ್ರೂ ನಾವೊಬ್ರು ಮಾಡಿದ್ರು ಪರವಾಗಿಲ್ಲ. ಯಾಕಂದ್ರೆ ನಾನು ಟ್ರಾವೆಲ್ ನ ಹೆಚ್ಚು ಇಷ್ಟಪಡೋದು, ಆಮೇಲೆ ನನ್ನ ವ್ಲಾಗ್ಸ್ ಹೆಚ್ಚಾಗಿ ನೋಡಿರೋರು ಟ್ರಾವೆಲಿಂಗ್ ನ ಇಷ್ಟಪಡೋರು. ಸೊ ನಾನು ಟ್ರಾವೆಲಿಂಗ್ ವ್ಲಾಗ್ ಹಾಕಿದ್ರೇನೆ ವ್ಯೂಸ್ ಬರುತ್ತೆ, ನಂಗೆ ಗೊತ್ತು. ಈಗ ಮುಂಚಿನ ತರ ಟ್ರಾವೆಲ್ ಮಾಡಕ್ ಆಗಲ್ಲ, ಈಗ ತುಂಬಾ ಪ್ಲಾನ್ ಮಾಡ್ಕೋಬೇಕು, ಲೀವ್ಸ್ ಗಳನ್ನ ಪ್ಲಾನ್ ಮಾಡ್ಕೋಬೇಕು, ಪ್ರಾಪರ್ ಪ್ಲಾನ್ ಇರ್ಬೇಕೀಗ. ಆ ಪ್ರಾಪರ್ ಪ್ಲಾನ್ ಅಲ್ಲೂ ನಾನೀಗ ಅಡ್ವೆಂಚರಸ್ ಟ್ರಾವೆಲೇ ಮಾಡೋದು. ಈ ಟೂರಿಸ್ಟ್ ತರ ಟ್ರಾವೆಲ್ ಮಾಡೋದು ಬೇರೆ, ಪಕ್ಕ ಟ್ರಾವೆಲರ್ ಆಗಿ ಟ್ರಾವೆಲ್ ಮಾಡೋದು ಬೇರೆ. ಟೂರಿಸ್ಟ್ ಆಗಿ ಹೋಗ್ತೀವಲ್ಲ, ತುಂಬಾ ಕಂಫರ್ಟೇಬಲ್, ವೆಲ್ ಪ್ಲಾನ್ಡ್, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೋಗ್ತೀವಿ, ಆ ಮೈಂಡ್ ಸೆಟ್ ಇರುತ್ತೆ. ಟ್ರಾವೆಲರಿಗೆ ಆ ರೀತಿ ಮೈಂಡ್ ಸೆಟ್ ಇರಲ್ಲ. ಟ್ರಾವೆಲರ್ ಮೈಂಡ್ ಸೆಟ್ ಅವರಿಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ಮಾಡ್ತಿರೋ ಜರ್ನಿ ಪ್ರೋಸೆಸ್ ಇಂಪಾರ್ಟೆಂಟ್, ಅದೇ ಮಜಾ ಇರೋದು ಆಯ್ತಾ. ಉಳಿದಿರೋ ಗಿಡಕ್ಕೆ ನಾಳೆ ನೀರು ಹಾಕೋಣ, ಇವಾಗ ಸಾಕು ಮನೆ ಹೋಗೋಣ. ಒಂದು ಖುಷಿಯಾಗೋದೇನೆಂದರೆ ಇಲ್ಲೊಂದು ಮನೆ ಇದೆ, ಈ ಮನೆಯವರೇ ಅಂತೆ ಈ ಗಿಡಗಳನ್ನು ನೋಡ್ಕೊತಾ ಇರೋದು. 2 ಗಿಡ ಇದೆ ನೋಡಿ, ಇಲ್ಲೊಂದು ಬಾದಾಮ್ ಗಿಡ. ಇದು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರಲ್ವ. ಈ ಲೈನಲ್ಲಿ ಹೀಗೆ ಹಾಕ್ಬಹುದು, ಆದರೆ ಅಷ್ಟು ಜಾಗ ಇಲ್ಲ, ಇಲ್ಲಿ ಸ್ವಲ್ಪ ಜಾಗ ಇದೆ ಅಷ್ಟೇ. ಎಲ್ಲ 3 ಜನ ಗಂಜಿ ಕುಡಿದಿದ್ದೀವಿ, ಬಾರ್ಲಿ ಗಂಜಿ ನೋಡಿ. ಅಮ್ಮ ಎಷ್ಟು ಚೆನ್ನಾಗಿ ಇವಾಗ ಫ್ಲಾಕ್ಸ್ ಸೀಡ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಕಲ್ ಸಕ್ಕರೆ ಹಾಕಿ ಒಂದಿನ ಬಿಟ್ಟು ಒಂದಿನ ಕುಡೀರಿ ಅಂತ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ. ಅದೇನೋ ನಾನು ಇದ್ದಾಗ ಮಾಡ್ತಾರೋ ನಾನು ಹೋದ್ಮೇಲೆನೂ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅನ್ನುವಂಥ ಒಬ್ರು ಪಾಪ ಕಾಮೆಂಟ್ ಮಾಡಿದ್ದಾರೆ, ವ್ಯೂಸ್ ಬರಬೇಕು ಈ ವ್ಲಾಗ್ಸಿಗೆಲ್ಲ ಅಂತ. ನಿಜ ಹೇಳ್ತಾ ಇದ್ದೀನಿ, ಮನಸ್ಸಿಂದ ಹೇಳ್ತಾ ಇದ್ದೀನಿ, ಈ ರೀತಿ ವ್ಲಾಗ್ಸಿಗೆ ವ್ಯೂಸ್ ಬರಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್, 5 ವರ್ಷದಿಂದ ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ, ಯಾವ ರೀತಿ ಕಾಂಟೆಂಟ್ಗಳಿಗೆ ವ್ಯೂಸ್ ಬರುತ್ತೆ, ಟೈಟಲ್ ಹೇಗೆ ಹಾಕಿದ್ರೆ ಬರುತ್ತೆ, ಥಂಬ್ಲೈನಲ್ಲಿ ಏನು ಹಾಕಿದ್ರೆ ಬರುತ್ತೆ,
ಅದು ಗೊತ್ತಾಗ್ಬಿಟ್ಟಿದೆ. ಸೊ ಈ ವ್ಲಾಗ್ಸ್ ಇದೆಯಲ್ಲ, ಇದು ನನ್ನ ಲೈಫಲ್ಲಿ ಒಂದ್ ಸ್ವಲ್ಪ ಡಿಸಿಪ್ಲಿನ್ ತರ್ಲಿಕ್ಕಂತ ಶುರು ಮಾಡಿ ಚಾಲೆಂಜ್. ಅದೇ 5 ಗಂಟೆಗೆ ಹೇಳ್ಬೇಕು, ಬೇಗ ಮಲಗಬೇಕು, ಬೇಗ ಹೇಳ್ಬೇಕು. ಯಾಕಂದ್ರೆ ಆ ಅಭ್ಯಾಸ ತುಂಬಾ ಟೈಮ್ ಇಂದ ಟ್ರೈ ಮಾಡಿ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಬರೀ 15 days ಅಲ್ಲೇ ನನಗೆ ರಿಸಲ್ಟ್ ಗೊತ್ತಾಯ್ತು. ವಿತೌಟ್ ಅಲಾರ್ಮ್ ಹೇಳ್ತಾ ಇದೀನಿ ನಾನು. 5-10 ನಿಮಿಷ ಆಚೆ ಆಗುತ್ತೆ, ಬಟ್ ಹೇಳ್ತೀನಿ. ಇದು 100 days ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ವಾರಕ್ಕೆ 1 ವ್ಲಾಗ್ ಬಿಡ್ತಾ ಇದ್ದೀನಿ, ಬಟ್ ವಾರದ ಎಲ್ಲ ಕತೆ ಅದರಲ್ಲಿ ಇರುತ್ತೆ. ಈಗ ಊರಲ್ಲಿ ನೋಡಿ, ಪಬ್ಲಿಕ್ ಪ್ಲೇಸ್ ಕ್ಲೀನ್ ಮಾಡೋಣ, ಆ ಚಾಲೆಂಜ್ ಇಲ್ಲಿ ಮಾಡೋಣ ಅಂದ್ರೆ ಇಲ್ಲಿ ಮಾಡಿ ಪ್ರಯೋಜನ ಇಲ್ಲ. ಇಲ್ಲಿ ಡಸ್ಟ್ಬಿನ್ ಇಲ್ಲ, ಎಲ್ಲ ಹಾಕ್ತಿರಾ ಕಸ, ಈ ರೀತಿ ಪ್ರಾಬ್ಲಮ್. ಗಿಡದ ಚಾಲೆಂಜ್ ಮಾತ್ರ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲೇ ಹೋದ್ರೂ ಅಟ್ಲೀಸ್ಟ್ 1 ಗಿಡಕ್ಕೆ ನೀರ್ ಹಾಕ್ಬೇಕು. ಆ ದಿನಕ್ಕಾದ್ರೂ ಆ ಗಿಡಕ್ಕೆ ನೀರ್ ಸಿಗ್ಬೇಕು. ಆ ಸಮಾಧಾನ ನಂಗಿದೆ, ನೋಡ್ತಿರೋರು ನಿಮಗೂ ಕೂಡ ಇದೆ. ವಾರದಲ್ಲಿ 4 ದಿನ ಅಂತೂ ಎಕ್ಸರ್ಸೈಸ್ ಮಾಡೇ ಮಾಡ್ತೀನಿ. ಈ ವ್ಲಾಗ್ಸಿಗೆ ಇಷ್ಟು ವ್ಯೂಸ್ ಬರ್ತಾ ಇರೋದೇ ಹೆಚ್ಚು ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ದಿನ ಒಂದೇ ಕತೆ ಅಲ್ವಾ, ಅದಕ್ಕೆ ನಂಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. 200 ದಿನ ಆದ್ಮೇಲೆ ಪ್ರಾಪರ್ ಒಂದು ರೂಟೀನ್ ಪಕ್ಕಾ ಸೆಟ್ ಆಗುತ್ತೆ. ನಂಗೆ ತುಂಬಾ ಹೆಲ್ಪ್ ಆಗುತ್ತೆ, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಆಗ್ಲಿ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಓಕೆನಾ? ಆಕ್ಚುಲಿ ಅಮ್ಮ ಬಸ್ಲೆ ಸೊಪ್ಪು ಕುಯ್ಯೋಣ ಬಾ ಅಂದ್ರು. ಚೆನ್ನಾಗ್ ಬಂದಿದೆ ಅಲ್ಲಮ್ಮ ಅಂತ. ಬೇಳೆ ಎಲ್ಲ ಹಾಕಿ ಮಾಡ್ತೀರಾ? ಅಲೋವೆರಾ ಒಂದ್ ಕುಯ್ಯೋಣ, ನಾನು ತಲೆಗೆ ಹಚ್ಕೊಂತೀನಿ. ಅಲೋವೆರಾ ಕಟ್ ಮಾಡಿದ್ಮೇಲೆ ಈ ರೀತಿ ಎಲ್ಲೋ ಲಿಕ್ವಿಡ್ ಹೋಗುತ್ತೆ, ಅದು ಹೋಗ್ಬೇಕು. ಒಂದು 10 ನಿಮಿಷ ಬಿಟ್ರೆ ಅದು ಹೋಗುತ್ತೆ, ಮತ್ತೆ ಗಟ್ಟಿ ಆಗುತ್ತೆ. ಕೆಲವರಿಗದು, ಕೆಲವರಿಗೆಲ್ಲ, ಮೋಸ್ಟ್ ಆಫ್ ದ ಪೀಪಲಿಗೆ ಅಲರ್ಜಿಕ್ ಆಗುತ್ತೆ ಆ ಎಲ್ಲೋ ಲಿಕ್ವಿಡ್. ಅದು ಫುಲ್ ಹಿಂಗೆ ಇಳಿಯತ್ತೆ. ಆಮೇಲೆ ಇದನ್ನು ನಾವು ಯೂಸ್ ಮಾಡ್ಬೋದು. ಓಕೆನಾ? ಅಯ್ಯಮ್ಮ ಏನಮ್ಮ, ರಿಲ್ಯಾಕ್ಸ್ ಆಯ್ತಾ? ಚೆನ್ನಾಗಿ ಕಾಣುತ್ತೆ. ತಲೆನೋವು ಸ್ವಲ್ಪ ಕಡಿಮೆ ಆಗತ್ತೆ. ನೋಡಿದ್ರಾ, ತಲೆನೋವು ಕೊಡೋದು ನಾನೇ, ತಲೆನೋವು ಕಡಿಮೆ ಮಾಡೋದು ನಾನು. ಹಾಸ್ಟೆಲ್ ಅಲ್ಲಿ ನಿಶಾ ಅಂತ ಒಂದು ಫ್ರೆಂಡ್, ಅವರೆಲ್ಲ ಎಲ್ಲಿದ್ದಾರಂತ ಗೊತ್ತಿಲ್ಲ. ಈಗ ನಂಬರ್ ಇಲ್ಲ. ನಿಶಂದು ನಾಪತ್ತೆ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಿನ್ ಬ್ಲಾಗ್ ನೋಡ್ತಿದ್ರೆ ಕಾಲ್ ಮಾಡು ಮರೀತಿ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡು. ಐ ಥಿಂಕ್ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ಳೋ ಫ್ರೆಂಡ್ಸ್, ಆದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ತುಂಬಾ ಟ್ರೈ ಮಾಡಿದೀನಿ, ಹುಡುಕಿದೀನಿ, ಅವ್ರು ಸಿಗ್ತಾ ಇಲ್ಲ. ಅದ್ರಲ್ಲಿ ಯಾರೆಲ್ಲ ಅಂದ್ರೆ ಹೈಸ್ಕೂಲ್ ಫ್ರೆಂಡ್ ಶಬೀನಾ, ಅವ್ರ ಮನೆ ಮಡಬೂರಲ್ಲಿ ಇತ್ತು, ಅವ್ರ ತಾತನ ಮನೆ. ಅವರೇ ಇಲ್ಲ, ಅವ್ರ ಮನೆ ಮಾರ್ಬಿಟ್ಟು ಹೋದ್ರು. ಎಲ್ಲಿಗೆ ಹೋದ್ರು ಮಾಡ್ಬಿಟ್ರು, ಜಾಗನ ಮಾರ್ಬಿಟ್ರು. ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ನಂಗೆ ಅನ್ಸುತ್ತೆ, ನಂಗೆ ನೆನಪಿರೋ ಪ್ರಕಾರ ಅವಳು ಮಂಗ್ಳೂರಿಗೆ ಹೋದ್ಲು ಸ್ವಲ್ಪ ದಿನ, ಅಲ್ಲೆಲ್ಲೋ ಮದ್ರಸದಲ್ಲಿ ಓದ್ತಾ ಇದ್ಲು. ಆಮೇಲೆ ಗೋವಾಕ್ಕೇನೋ ಶಿಫ್ಟ್ ಆದ್ರು. ಇಷ್ಟು ವಿಷಯ ಗೊತ್ತು ನಂಗೆ. ಆಮೇಲಿಂದ ಅವಳು ಕಾಂಟ್ಯಾಕ್ಟೇ ಇಲ್ಲ, ಬಟ್ ಅವಳನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ. ಆಮೇಲೆ ಇನ್ನೊಬ್ಳು PU ಫ್ರೆಂಡ್ ಯಮುನಾ ಅಂತ. ಸೊ ಅವಳು ಅಷ್ಟೇ ತುಂಬಾ ಒಳ್ಳೆ ಫ್ರೆಂಡ್ ಆಯ್ತಾ. PUC ಅಲ್ಲಿ ನನಗೆ ನೋಟ್ಸ್ ಎಲ್ಲ ಕೊಡೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲ ಬರುತ್ತೆ. ಅವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಸೊ ಅವಳೊಂದು ಕಡೂರ್ ಹುಡುಗಿ. ಅವಳು NR ಪುರದಲ್ಲಿ ಅವರ ಚಿಕ್ಕಪ್ಪನ ಮನೇಲೇನೋ ಇದ್ದು ಓದ್ತಾ ಇದ್ಲು. ಅವಳು ಬೆಸ್ಟ್ ಫ್ರೆಂಡ್. ಅವಳದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಯಾಕಂದ್ರೆ ಆ ಟೈಮಲ್ಲೆಲ್ಲ ಫೋನ್ ಇರ್ಲಿಲ್ಲ. ಹಾಸ್ಟೆಲ್ ಲೈಫ್ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಇದೆ, ಬಟ್ ಈಗ ನೆನ್ಪಾಗ್ತಿದ್ದಾರೆ. ಯಾಕೋ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ ಇದನ್ನ ಬ್ಲಾಗ್ ಅಲ್ಲಿ. ದಯವಿಟ್ಟು ಯಮುನಾ, ಶಬೀನಾ ಮತ್ತು ನಿಶಾ ಕಾಲ್ ಮಾಡ್ರಮ್ಮ, ಎಲ್ಲಿದ್ರು ಆಯ್ತಾ. ಇನ್ನು 2 ಫ್ರೆಂಡ್ಸ್ ಇದಾರೆ, ಅವ್ರು ನನ್ನ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ನನ್ನ ಜೊತೆಗಿದ್ದವರು. ಒಂದು ಅಮ್ರೀನಾ, ಇನ್ನೊಂದು ಶಾಜಿ ಹುಸ್ನಾ ಅಂತ. ಶಾಜಿ ಹುಸ್ನಾನ ಅಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ? ಬಟ್ ಇಲ್ಲಿ ಬೆಟ್ಕೆರೆಯಲ್ಲಿ ಎಲ್ಲೂ ಸಿಗಲ್ವಾ ಅವ್ರ ಪರಿಚಯದವರು? ಇಲ್ಲ ಅಲ್ಲ, ಅದಲ್ಲ. ರಾಜೀವ್ ನಗರ್ ಅಲ್ಲಿ ಇರೋದು ಅಮ್ರೀನ್. ಅವ್ರ ಅಪ್ಪ ಮೀನ್ ವ್ಯಾಪಾರ ಮಾಡೋರು. ಅಮ್ರೀನು, ಶಾಜಿಯಾ ಹುಸ್ನಾ ಮತ್ತು ನಾನು ಏನ್ ಎಂಜಾಯ್ ಮಾಡಿದ್ವಿ ಅಂದ್ರೆ, ಚೈಲ್ಡ್ಹುಡ್ ಅಂದ್ರೆ ಚೈಲ್ಡ್ಹುಡ್ ಸರ್. ನಮ್ದು ಬೆಸ್ಟ್ ಚೈಲ್ಡ್ಹುಡ್ ಮಾತ್ರ. ಇಡೀ NR ಪುರ ತಿರುಗ್ತಾ ಇದ್ವಿ ಸರ್. ಏನ್ ಗೊತ್ತಾ, ಕೆಲವೊಮ್ಮೆ ಬೋರ್ ಆಗುತ್ತೆ, ಎಕ್ಸರ್ಸೈಸ್ ಬೇಡ, ಏನ್ ಬೇಡ ಅಂತ, ವರ್ಕೌಟ್ ಬೇಡ ಅಂತ, ಆಗ ಸ್ಕಿಪ್ ಮಾಡ್ತೀವಿ. ಸ್ವಲ್ಪ ದಿನದ ಹಿಂದೆ ನನಗೆ ಆಗಿದ್ದ ರಿಫ್ಲೆಕ್ಷನ್ ಏನಂದ್ರೆ, ಆಕ್ಚುಲಿ ಎಕ್ಸರ್ಸೈಸ್ ಬಿಡಬಾರ್ದು. ಒಟ್ಟು ಆ ದಿನದಲ್ಲಿ ಯಾವಾಗ ಮಾಡಿದ್ರು ಓಕೆ. ಎಕ್ಸರ್ಸೈಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಾರ್ಬ್ಸ್, ಒಳ್ಳೆ ಕಾರ್ಬ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂತ ಹೇಳ್ತೀವಲ್ಲ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರೋ ಫುಡ್ ತಿಂದು 1-2 ಗಂಟೆ ನಂತರ ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೆ ಎನರ್ಜಿ ಇರುತ್ತೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬಹುದು. ಯೂಶಲಿ ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಸ್ಕಿಪ್ ಆದ್ರೆ, ಬೇರೆ ಏನಾದರೂ ವರ್ಕಲ್ಲಿ ಬ್ಯುಸಿ ಇದ್ರೆ, ಬಿಡು ಇವತ್ತು ಮಾಡೋದು ಬೇಡ ಅಂತ ಕೆಲವೊಮ್ಮೆ ಬಿಡ್ತಾ ಇದ್ದೆ. ಬಟ್ ಇವಾಗ ಏನನ್ಸ್ತಿದೆ ಅಂದ್ರೆ, ಬೆಳಿಗ್ಗೆ ಮಿಸ್ ಆದ್ರೂ ಪರವಾಗಿಲ್ಲ, ರಾತ್ರಿ ಒಳಗೆ ಆ ಎಕ್ಸರ್ಸೈಸ್, ಅವತ್ತಿನ ಎಕ್ಸರ್ಸೈಸ್ ಏನಿರುತ್ತೆ ಅದ್ ಮಾಡಿನೇ ಆ ದಿನ ಮುಗಿಸ್ಬೇಕು ಅಂತ ಅನ್ಸ್ತು. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ, ತೋರಿಸ್ತೀನಿ ತಡಿ. 6 ಗಂಟೆ. ಇನ್ನೂ ಒಂದು 10 ನಿಮಿಷ ಮಾಡ್ತೀನಿ, ಆಮೇಲೆ ಫ್ರೆಶ್ ಆಗ್ತೀನಿ. ಮತ್ತೆ ನಾವು ಹೋಗಿ ಗಿಡಕ್ಕೆ ನೀರ್ ಹಾಕಿ ಬರೋಣ. ಓಕೆನಾ? ಇದೇ ಸಮಾಚಾರ. ಗಿಡಗಳು ಅನ್ಕೊಂತವೇನಲ್ಲ, ಮತ್ತೆ ಯಾವಾಗ ಬರ್ತೀಯ ನೀನು ಅಂತ. ಪಾಪ
ಆ್ಯಕ್ಚುಲಿ ನೀರು ಇಲ್ಲೂ ಸಹ ಪ್ರಾಬ್ಲಮ್ ಇದೆ. ನಾಳೆ ನಾವು PT ಸರ್ ಮನೆ ಹತ್ರ ತಗೊಳ್ಳೋಣ. ಆಹಾ, ಎಷ್ಟು ಖುಷಿ ಆಗ್ಬೋದು ಈ ಗಿಡಕ್ಕೆ. ಗುಡ್ ಮಾರ್ನಿಂಗ್. ವಾಟರ್ ಬಾಟಲ್ ಇದೆ 2 ಲೀಟರಿಂದು. ಇದು ಯೂಸ್ ಆಗುತ್ತೆ. ಇದರಲ್ಲಿ ಟೊಮೆಟೊ ಗಿಡ ಹಾಕೋ ಪ್ಲ್ಯಾನ್ ಇದೆ. ಅದು ನೋಡ್ಬೇಕು ಎಷ್ಟು ಸಕ್ಸಸ್ ಆಗುತ್ತೆ ಅಂತ. ಜ್ವಾಲಮಾಲಿನಿ ದೇವಸ್ಥಾನ ಅಂತ ಬಸ್ತಿ ಮಠ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲೇ ಭಾಳ ಹತ್ತಿರ ಇದೆ. ಈ ದೇವಸ್ಥಾನ ಸುತ್ತಮುತ್ತ ವಾತಾವರಣ ಹೀಗಿದೆ, ಚೆನ್ನಾಗಿದೆ. ಬೆಳಿಗ್ಗೆ ಬಂದು ವಾಕ್ ಮಾಡೋಕ್ಕೆ ಚೆನ್ನಾಗಿದೆ. ಈಗ ಇಲ್ಲಿ ಒಂದು ಬೀದಿ ದೀಪ ಇದೆ, ನಮ್ಮ ಮನೆ ಎದುರುಗಡೆನೇ ಇರೋದು. ಓಕೆನಾ, ಇದನ್ನೀಗ ಆಫ್ ಮಾಡ್ತಾ ಇದ್ದೀನಿ. ಸರಿನಾ, ಬರುವಾಗಲೂ ಒಂದು 2-3 ಲೈಟ್ ಕಂಬ ಸಿಗುತ್ತೆ. ಆ ಬೀದಿ ದೀಪ ಕೂಡ ಆಫ್ ಮಾಡಿ ಬಂದಿದ್ದೀನಿ. ಇದನ್ನು ತೋರಿಸ್ಬೇಕು ಅಂತ ಸ್ಕ್ರಿಪ್ಟ್ ಮಾಡಿಲ್ಲ. ಆ ಟೈಮಲ್ಲಿ ಏನೆಲ್ಲ ಒಳ್ಳೆ ವಿಚಾರಗಳು ಬರುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಫಸ್ಟು. ಅದನ್ನು ತೋರಿಸಿದ್ರೆ 4 ಜನ ಫಾಲೋ ಮಾಡ್ತಾರಂತ ಒಂದು ಚಿಕ್ಕ ಆಸೆ ಅಷ್ಟೇ. ಓಕೆನಾ. ಇದೆಲ್ಲ ಯಾಕೆ ಮಾಡೋದು, ಏನು ಉದ್ದೇಶ ಅಂತ ಕೆಲವರು ಕೇಳ್ತಾ ಇದ್ರು. ಅಂದ್ರೆ ಒಳ್ಳೆ ವಿಚಾರಗಳನ್ನು ಜನ ಪ್ರಶ್ನೆ ಮಾಡ್ತಾರೆ. ಇದು ಯಾಕೆ ಮಾಡ್ತಾ ಇದ್ದೀರಾ, ಅದು ಯಾಕೆ ಮಾಡ್ತಾ ಇದ್ದೀರಾ ಅಂತ. ಪುಣ್ಯ ಅವ್ರು ನಂಗೆ ಕೇಳಲಿಲ್ಲ, ನೀವು ಊಟ ನಿದ್ದೆ ಎಲ್ಲ ಯಾಕೆ ಮಾಡ್ತೀರಾ, ಏನ್ ಉದ್ದೇಶ ನಿಮ್ದು ಅಂತ ಕೇಳಲಿಲ್ಲ. ಈಗ ಇದಿಷ್ಟು ವೆಟ್ ವೇಸ್ಟ್, ಹಸಿ ಕಸ ಬ್ರೇಕ್ಫಾಸ್ಟ್ ರೆಡಿ ಮಾಡುವಾಗ ಆಗಿರೋದು. ಈಗ ಈ ಕಸನ ನಾನು ನಮ್ಮಮ್ಮ ಸೇರ್ಕೊಂಡು ಅದನ್ನ ಗೊಬ್ಬರ ಮಾಡ್ತಾ ಇದೀವಿ. ಹೌದಲ್ಲಮ್ಮ? ಇನ್ನು ಪ್ರಾಪರ್ ಆಗಿ ಮಾಡ್ಬೇಕು. ಒಟ್ಟು ಒಂದು ಬಕೆಟ್ ಅಲ್ಲಿ ಹಾಕ್ತಾ ಇದೀವಿ. ಅದ್ರ ಮೇಲೆ ಒಣ ಎಲೆ, ಸ್ವಲ್ಪ ಮಣ್ಣು, ಆಮೇಲೆ ನೀರು ಇದೆಲ್ಲ ಹಾಕಿ ಮೇಲೆ ಕೆಳಗೆಲ್ಲ ಮಾಡ್ತಾ ಇದೀವಿ. ಬಟ್ ಅದಕ್ಕೊಂದು ಸಿಸ್ಟಮ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಓಕೆನಾ. ಈಗ ಸದ್ಯಕ್ಕೆ ಮನೆಗೊಂದು ವಾಷಿಂಗ್ ಮೆಷಿನ್ ಬೇಕಲ್ಲ, ಅದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡೋಣ ಅಂತ. ಇಲ್ಲಿಡೋಣ ವಾಷಿಂಗ್ ಮೆಷಿನ್. ಸ್ವಲ್ಪ ಎತ್ತರ ಮಾಡ್ಬೇಕದು, ಅದಕ್ಕೋಸ್ಕರ ಈಗ ಇಟ್ಕೆ ಜೋಡಿಸ್ತಾ ಇದೀವಿ. ಎತ್ತರ ಮಾಡಿ ಆಮೇಲೆ ಪೈಪ್ ಅಲ್ಲಿ ಹೊರಗಡೆ ಬಿಟ್ರೆ ಸಾಕು. ಆಕ್ಚುಲಿ ನಮ್ಮ ಆಂಟಿ ಬಂದಿದ್ದಾರೆ ಮನೆಗೆ, ಅವ್ರೊಂದು ರೆಸಿಪಿ ಮಾಡ್ತಾರೆ. ಈಗ ನಾವು ಚಿಕನ್ ತಿನ್ನಲ್ಲ, ಅದಕ್ಕೆ ಮಟನ್ ತರಿಸ್ತಾ ಇದ್ದೀನಿ. ಮಸಾಲೆ ರೆಡಿ ಆಗ್ತಾ ಇದೆಯಾ, ಗ್ರೀನ್ ಕಲರ್ ಇರುತ್ತಲ್ಲ, ಅದಕ್ಕೆ ಕಾರಣ ಈ ಕೊತ್ತಂಬರಿನ ಸಾರ್ ಮಾಡ್ತಾ ಇದ್ರು. ಆ ಟೇಸ್ಟ್ ನೆನಪಿದೆ ನನಗೆ, ಅದಕ್ಕೆ ಇವತ್ತು ಮಾಡಿಸಿದೀನಿ ಅವ್ರ ಕೈಯಿಂದ. ಈ ಕುಕ್ಕರ್ ಅಲ್ಲಿದೆ, ದಯವಿಟ್ಟು ಓಪನ್ ಮಾಡಿ. ಹಂಶಿರಪ್ಪ ಅಮ್ಮನ ಮನಸ್ಸಿನಷ್ಟೇ ರುಚಿಯಾಗಿದೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಕೆಲವ್ರು ಏನ್ ಅನ್ಕೊಂಡಿದ್ರು ಗೊತ್ತಾ, ಇವಳೇನು ಮಾಡಿಲ್ಲ ಝೀರೋ ಮನೆಯಲ್ಲಿ, ಕನ್ಯಾಕುಮಾರಿ ಟು ಕಾಶ್ಮೀರ್ ತನಕ ಅರ್ಧಕ್ಕೆ ವಾಪಸ್ ಬಂದಿದ್ದಾಳೆ, ಅದಕ್ಕೆ ಒಂದ್ ಜಾಬಿಗೆ ಜಾಯ್ನ್ ಆಗಿದ್ದಾಳೆ, ಅದಕ್ಕೆ ಬ್ಲಾಗ್ ಹಾಕ್ತಿಲ್ಲ ಕಾಮೆಂಟ್ ಮಾಡಿದ್ರು ಅವರು. ವ್ಲಾಗ್ ಪೂರ್ತಿ ಹಾಕಿದೆ. ವ್ಲಾಗ್ ಪೂರ್ತಿ ಹಾಕಿದ್ಮೇಲೆ ಹೋಗಿದ್ರಾ ಲೇಟ್ ಆಗಿ ಹಾಕಿದ್ರು ಅಂತ ಒಂದು. ಆಮೇಲೆ ಈಗ ನಿಲ್ಸಿದ್ರೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇದ್ರ ಈ ಮನೋಭಾವ ಏನಂದ್ರೆ ಇಕ್ಕಳ ಅಂತ ಒಂದು ಕವಿತೆ ಕನ್ನಡದಲ್ಲಿ, ಅದು ನರಸಿಂಹಸ್ವಾಮಿ ಅವರು ಬರೆದಿದ್ದು. ಜನ ಹೆಂಗಿದ್ರು ಹೇಳ್ತಾರೆ ಅಂತ ಅದ್ರಲ್ಲಿ ಹೇಳಿದ್ರು. ಏನ್ ಗೊತ್ತಾ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂದ. ಆಮೇಲೆ ವಿದ್ಯಾರ್ಥಿಗಳಿಗೆ ಹೇಳೋದು ಆಯ್ತಾ, ಓದಿದರೆ ಹೇಳುವವರು ಮತ್ತೊಮ್ಮೆ ಬರೆಯೋ, ಬರೆದಿರಲು ಬೆದಕುವವರು ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಅಂದ್ರೆ ಜನ ಹೆಂಗಿದ್ರು ಹೇಳ್ತಾರೆ ಆಯ್ತಾ. ಕುಳಿತವರ ಕೇಳುವರು ನೀನೇಕೆ ಕುಳಿತೆ ಅಂತ, ಮಲಗಿದರೆ ಗೊಣಗುವವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆ ಇವರ ಟೀಕೆ. ನಗ್ತಾನೆ ಹೇಳ್ತಾರೆ ನೋಡಿ, ಹುಚ್ಚು ನಂಗೆ ಓಡ್ತಾನೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಇದು ಇಕ್ಕಳ ಅನ್ನೋ ಪದ್ಯ ಸೂಪರ್ ಆಗಿದೆ ಸರ್ ಇದು. ಅಮ್ಮ ಗೆಣಸು ಏನಮ್ಮ ಇದು, ನೋಡಿ ನೋಡಿದ್ರ ಆನ್ಸರ್ ಹೆಂಗ್ ಬಂತು ಅಂತ. ಈ ಗುಡಿಯ ಇರ್ತಿದ್ರೆ ಅಲ್ಲ, ಹೌದಾ ಹಂಗೆ ಹೇಳ್ತಿದ್ರು. ಇನ್ನು ಸ್ವಲ್ಪ ಅಲ್ಲ, ಈ ಎಳ್ನೀರ್ ಕತೆ ಹೇಳೋಣ ಅಂತ ಈಗ ಹೇಳಲ್ಲ, ಫಸ್ಟ್ ಎಳ್ನೀರು ಕುಡಿಯೋಣ. ಮುಂದೊಂದ್ ದಿನ ಹೇಳ್ತೀನಿ, ಬಟ್ ಇವತ್ತಿನ ದಿನ ನೆನ್ಪಿಡ್ಕೊಳ್ಳಿ. ಎಳ್ನೀರ್ ಕತೆ ಅಂತ ಸೋನು ಎಳ್ನೀರ್ ಕತೆ ಹೇಳ್ತಾರೆ ಅಂತ ಕುತೂಹಲ ಇರ್ಲಿ. ಓಕೆನಾ, ಎಳನೀರಿನ ಕತೆ ಅಂತ ಸಖತ್ತಿದೆ ಆಯ್ತಾ, ಹೇಳ್ತೀನಿ. ಎಳ್ನೀರಿನ ಕತೆ ತುಂಬಾ ರೋಚಕವಾಗಿದೆ, ಬೇರೆಯವರಿಗೆ ಪಾಠ ಇದೆ. ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸು ತುಂಬಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಅದು. ಅದರಿಂದ ನಾನು ಹೇಗೆ ಹೊರಗೆ ಬರ್ತಾ ಇದ್ದೀನಿ, ಅದನ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀನಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಅದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಹೋ, ಹೀಗೂ ಜನ ಇರ್ತಾರೆ, ನಾವು ಹೀಗೆ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಕೇಳಿ ಆಯ್ತಾ. ಇವಾಗ ಹೇಳಲ್ಲ, ಯಾಕಂದ್ರೆ ನೀನು ಸ್ವಲ್ಪ ಟೈಮ್ ಹೋಗ್ಲಿ, ಇಲ್ಲಾಂದ್ರೆ ಸಿಗೋ ಎಳ್ನೀರು ಸಿಗಲ್ಲ, ಅದಕ್ಕೆ
ಹೇಗೆ ಹೋಗ್ತಿದೆ ದಿನ ಏನಿಲ್ಲ, ಮಾಮೂಲಿ ಹಾಗೆ ಹೋಗ್ತಾ ಇದೆ. ನೀರ್ ಹಾಕಿ ಬರುವೆ, ಊಟ ಮಾಡ್ಕೊಂಡ್ಬಿಡಿ ಅಮ್ಮ, ಓಕೆನಾ? 8 ಗಂಟೆ ಇವಾಗ. 8 ಗಂಟೆ. ಇವ್ರದೊಂದು ಸೀರಿಯಲ್, ಯಾವ ಸೀರಿಯಲ್ ಮಾ ಇದು? ಲಕ್ಷ್ಮಿ. ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಗಿಡ ನೆಡೋಣ, ಜಾಗ ಕೊಡಿ ಅಂತ. ನಿಮ್ಮ ಊರಲ್ಲಿ, ನಿಮ್ಮ ಮನೆ ಹತ್ರ, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನೀವು ಜಾಗ ಹುಡುಕಿಟ್ರೆ ನಾನ್ ಬರ್ತೀನಿ ಅಂತ. ಸೊ ಇಲ್ಲಿವರೆಗೂ ಯಾರು ಸಹ ಇಲ್ಲಿವರೆಗೆ ಏನು ರೆಸ್ಪಾಂಡ್ ಮಾಡಿಲ್ಲ, ಯಾರು ಹೇಳಿಲ್ಲ ಬನ್ನಿ ನಮ್ಮೂರಲ್ಲಿ ನಾವು ನೆಡೋಣ ಅಂತ. ಇನ್ವೈಟ್ ಮಾಡ್ತಿಲ್ಲ, ಕರೀತಾ ಇಲ್ಲ. ಸೊ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ, ಯಾಕಂದ್ರೆ ಬರೋ ದಿನಗಳಲ್ಲಿ ಇನ್ನೂ ತುಂಬಾ ಸೆಕೆ ಆಗುತ್ತೆ. ನಮ್ಮ ಫ್ಯೂಚರ್ ಜನರೇಷನ್ ಅಲ್ಲ, ನಮಗೆ ಬದುಕ್ಲಿಕ್ಕೆ ಕಷ್ಟ ಇದೆ. ಸೊ ದಯವಿಟ್ಟು ಗಿಡ ನೆಡೋಣ. ಶೋಭಾ ಅವ್ರ ಬಗ್ಗೆ ಮಾತ್ರ ಹೇಳಲೇಬೇಕು. ಈಗಷ್ಟೇ ಫೋನ್ ಮಾಡಿದೆ. ಶೋಭಾ ಅವರು ರಾಯಚೂರಲ್ಲಿರೋ ವೀವರ್, ಅವ್ರ ಮನೆಗೆ ಕೂಡ ಹೋಗಿದ್ದೀನಿ. ಅವಾಗ ಒಂದು ಕಾನ್ಸೆಪ್ಟ್ ಶುರು ಮಾಡಿದೆ. ಆ ಕಾನ್ಸೆಪ್ಟ್ ಇರುತ್ತೆ, ಲೈಫ್ ಲಾಂಗ್ ಇರುತ್ತೆ. ವೀವರ್ಸ್ ನ ಮೀಟ್ ಆದಾಗ ಅವ್ರಿಗೊಂದು ಗಿಡ ಕೊಡೋದು, ಅವ್ರ ಮನೆ ಸುತ್ತಮುತ್ತ ಎಲ್ಲಾದ್ರೂ ಜಾಗ ಇದ್ರೆ ಅಲ್ಲೇ ಹಾಕಕ್ಕೆ ಹೇಳೋದು, ಅಂಡ್ ಆ ಗಿಡನ ಅವರೇ ನೋಡ್ಕೋಬೇಕು. ಸೊ ಶೋಭಾ ಅವರಿಗೂ ಗಿಡ ಕೊಟ್ಟಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು, ಈ 1 ಲಕ್ಷ ಗಿಡ ಒಂಥರ ಪ್ರಾಜೆಕ್ಟ್ ಅಂತ ಅನ್ಕೊಳ್ಳೋಣ. ಸೊ ರಾಯಚೂರು ಶೋಭಾ ಅವ್ರು ಮಾತ್ರ ತುಂಬಾ ಪಾಸಿಟಿವ್ ರೆಸ್ಪಾಂಡ್ ಮಾಡಿದ್ದಾರೆ. ಇವತ್ತು ಫುಲ್ ಟೀಮ್ ಅಲ್ಲಿ ಬಂದಿದೀವಿ ನಾವು. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಈ ಲೈನ್ ಅಲ್ಲಿ ಇದೆಲ್ಲ ಎಲ್ಲ ಗಿಡಕ್ಕೂ ಫಸ್ಟ್ ಮುಗಿಸಿ ಆಮೇಲೆ ನಾವು ಆ ಕಡೆ ಹೋಗೋಣ. ತಗೋ. ಯಾರು ಅಲ್ಲಿ ಹೋಗ್ತಿದ್ದಾಳಲ್ಲ ಅವಳು ಹೇಳಿದ ಗಿಡಕ್ಕೆ ನಾವು ನೀರ್ ಹಾಕ್ತಾ ಇದೀವಿ ಅಂತ. ಅವಳ ಮುಖದಲ್ಲಿ ಒಂಚೂರು ಖುಷಿ ಇಲ್ಲ. ಒಂದು ಸಪೋರ್ಟ್ ಮಾಡ್ಬೇಕು, ಇಲ್ಲ ಹೋಗ್ಬೇಕು. ಏನ್ ಹೇಳಿದ್ಲ ಅವಳು? ಗಿಡ ಮರ ಇಲ್ದೇನೆ ಎಲ್ಲರಿಗೂ ಏನ್ ರೋಗ ಬರ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಹುಡ್ಗನಿಗೆ ಆ ರೀತಿ ಹೇಳ್ತಾಳಲ್ಲ, ಯಾಕೆ ನನಗೆ ಹೇಳ್ಬೋದಿತ್ತಲ್ಲ ಅವಳು. ಆಕ್ಚುಲಿ ಅವಳು ನನ್ನ ನೋಡ್ಕೊಂಡು ಹೋದ್ಲು. ಆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಉರಿ ಮುಖ ಅಂತ. ಪಾಪ ಆ ಹುಡ್ಗನ ಹತ್ರ ಹೇಳ್ತಿದ್ದಾಳಲ್ಲ. ಗಿಡಕ್ ನೀರ್ ಹಾಕೋದನ್ನ ಯಾರಾದ್ರೂ ಈ ರೀತಿ ಹೇಳ್ತಾರ? ಗಿಡಗಳಿಂದನೇ ಅವಳು ಉಸಿರಾಡ್ತಾ ಇದ್ದಾಳೆ. ಅವಳು ನನ್ ಕ್ಲಾಸ್ಮೇಟ್ ಕಣೋ, ಹೈಸ್ಕೂಲ್ ಅಲ್ಲಿ ನನ್ ಕ್ಲಾಸ್ಮೇಟ್. ಈಗ ಗಿಡಕ್ ನೀರ್ ಹಾಕ್ತಾ ಇದೀವಿ, ಅದನ್ನೇ ವ್ಲಾಗ್ ಅಲ್ಲಿ ತೋರಿಸ್ತಾ ಇದೀವಿ. ರೈ ಅಟ್ಲೀಸ್ಟ್ ಅದು ಒಳ್ಳೆ ಕೆಲಸನೇ ಅಲ್ಲ. ಅವಳು ಪಕ್ಕ ವ್ಲಾಗ್ ನೋಡ್ತಾ ಇಳ್ಕೊಣ. ಅವಳಿಗೆ ಓಪನ್ ಚಾಲೆಂಜ್, ನನ್ನ ಎದುರುಗಡೆ ಬಂದು ಮಾತಾಡ್ಲಿ ಅವಳು. ನನ್ನ ಹತ್ರ ಅದೇ ಮಾತು ಹೇಳಿ ನೋಡೋಣ. ಅವಳಿಗಿದೆ. ಈ ಮನೆಗೆ ಥ್ಯಾಂಕ್ಸ್ ಆಯ್ತಾ. ಇವತ್ ಮಾತ್ರ ತುಂಬಾ ಗಿಡಕ್ಕೆ ನೀರ್ ಹಾಕಿದ್ದೀವಿ, ಎಲ್ಲ ಗಿಡಕ್ಕೂ. ತುಂಬಾ ಖುಷಿ ಆಗ್ತಿದೆ. ಹೌದು, ಸುಜ್ಜು ಒಂದು ರಿಫ್ಲೆಕ್ಷನ್ ಮಾಡ್ಕೊಂಡ, ಅದಕ್ಕೆ ನಿಮ್ ಮುಂದೆ ಬರ್ಬೇಕಂತ ಅನ್ಸ್ತು. ಏನ್ ಸುಜ್ಜು ಏನೋ ಹೇಳ್ತಿದ್ಯಲ್ಲ? ಅಲ್ಲ, ನಮಗೇನು ಅನಿಸ್ತಲ್ಲ, ನಾವ್ ಯಾಕೆ ಈ ತರ ತಗೊಂಡೋಗೋದು, ಅವರೆಲ್ಲ ಏನ್ ಅನ್ಕೊಂತಾರೆ. ನಾನು ಫಸ್ಟಿಗೆ ಬಂದಿರ್ಬೇಕು, ಒಂದು ಗಿಡಕ್ಕೆ ಹಾಕ್ಬೇಕಾದ್ರೆ ಹಂಗಾಯ್ತು. ಒಂದ್ ಗಿಡಕ್ಕೆ ಒಂದ್ ಕಾರ್ ಹೋಯ್ತಾ, ಒಂದ್ ರೀತಿ ಆಯ್ತು. ಆಮೇಲೆ ನನಗೆ ಯಾಕೆ ಕೆಡ್ಸ್ಕೊ, ಅದ್ ಮುಂದಕ್ಕೆ ಹೋಗಿ ಹೋಯ್ತೀನಿ, ನಮ್ ಕೆಲಸ ನೋಡ್ಕೊಳ್ಳೋಣ ಅಲ್ವಾ? ನೈಸ್. ಅದ್ ಹಾಕು, ಅದಷ್ಟಕ್ಕೆ ಹಾಕು. ಅವಾಗೊಬ್ಳು ಕೇಳಿದ್ಲು ಗೊತ್ತಾ, ಏನ್ ರೋಗನ ಅಲ್ಲಿಂದ ನೀರ್ ತಗೊಂಡ್ ಬರ್ತಾ ಇದೀರಾ ಅಂತ. ನೋಡಿ, ಆ ರೋಗದವಳು ಅಲ್ಲೇ ಹೋಗ್ತಾ ಇದ್ದಾಳೆ. ಈಗ ನಾನ್ ಕೇಳ್ಬೋದು ಅವಳಿಗೆ, ಅವಳು ಈ ವ್ಲಾಗ್ ನೋಡಿ ನನ್ನ ಹತ್ರ ಬಂದು ಕೇಳ್ಬೇಕು, ಓಕೆನಾ? ಅದಕ್ಕೆ ಅವಳಿಗೆ ಇಲ್ಲಿ ಬೈತಾ ಇದ್ದೀನಿ ನಾನು. ಗಿಡಕ್ಕೆ ನೀರ್ ಹಾಕಿದ್ರೆ ಒಳ್ಳೆ ಕೆಲಸ ಅದು. ಚಿಕ್ಕ ಹುಡುಗ ಅವನಿಗೆ, ನಮಗೆಲ್ಲ ಬಿಡಿ ಲೈಫಲ್ಲಿ ಬಹಳಷ್ಟು ನೋಡಿದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಡು ಒಳ್ಳೆ ಕೆಲಸನ ಕಂಟಿನ್ಯೂ ಮಾಡ್ತೀವಿ. ಬಟ್ ಈ ರೀತಿ ಮಕ್ಕಳಿಗೆ ನಾವು ಇನ್ಸ್ಪೈರ್ ಮಾಡಿ, ಏನೋ ಮೋಟಿವೇಟ್ ಮಾಡಿ, ಈ ರೀತಿ ವಾರಕ್ಕೆ 2 ಸಲ ನೀರು ಹಾಕು ಅಂತ ಹೇಳಿದೀನಿ. ಅವ್ನು ಹಾಕ್ತಾ ಇದ್ದಾನೆ. ಅಂಡ್ ಇವತ್ತು ನಾವಿಬ್ರು ಸೇರಿ ಹಾಕ್ತಾ ಇದೀವಿ, ಯಾಕಂದ್ರೆ ನಾಳೆ ನಾವಿಬ್ರು ಬೆಂಗಳೂರಿಗೆ ಹೋಗ್ತೀವಿ. ಅಂಡ್ ಅವ್ನು ಫಸ್ಟ್ ಬೆಂಗಳೂರಿಗೆ ಬರ್ತಾ ಇರೋದು. ಅದೊಂಥರ ಅವನಿಗೆ ಖುಷಿ, ಎಕ್ಸೈಟ್ಮೆಂಟ್ ಇದೆ. ನಾವಿಬ್ರು ಗಿಡಕ್ಕೆ ನೀರ್ ಹಾಕ್ತಾ ಇರೋದು ಎಕ್ಸೈಟ್ಮೆಂಟ್ ಇದೆ. ಎಷ್ಟು ಚೆನ್ನಾಗಿ ಅನಿಸ್ತು. ಮತ್ತೆ ಅವ್ನು ಎಷ್ಟು ಚೆನ್ನಾಗಿ ರಿಫ್ಲೆಕ್ಷನ್ ಮಾಡ್ತಾ ಇದ್ದಾನೆ ಗೊತ್ತಾ. ಫಸ್ಟ್ ಟೈಮ್ ಅವ್ನು ಹಾಕಿದಾಗ ಅವನಿಗೆ ಒಂಥರ ಮುಜುಗರ ಆಯ್ತು, ಎಲ್ಲ ನೋಡ್ತಾರಲ್ಲ ಅಂತ. ಯಾರೇನಾದ್ರೂ ನೋಡ್ಲಿ, ನಂಗೇನು, ನಾನು ರೈಟ್ ಕೆಲಸ ಮಾಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಅನಿಸ್ತು. ಅದು ಇಂಪಾರ್ಟೆಂಟ್. ಆ ಲೈನಲ್ಲಿ ನೀರು ಹಾಕಿದ್ವಿ ಗಿಡಕ್ಕೆ. ಅಲ್ಲಿ 7 ಗಿಡ ಇದೆ. ಆ್ಯಂಡ್ ಇಲ್ಲಿ 8 ಮತ್ತು 9, 10 ಅಲ್ಲೆರಡು ಇದೆ. ಮತ್ತು ಆ ಲೈನಲ್ಲಿ ಎಷ್ಟಿದೆ ಗೊತ್ತಾ, ನಾನು ಸರಿಯಾಗಿ ಎಣಿಸಿಲ್ಲ, ಒಂದು 11 ಇರಬಹುದು. ನೋಡೋಣ ಬಾ. ಈ ಲೈನಲ್ಲೇ ಹೆಚ್ಚು ಗಿಡಗಳಿರೋದು. ಎಲ್ಲ ಗಿಡಕ್ಕೂ ನೀರು ಹಾಕಿದೀವಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸುಜು, ನಾನು ನಿನಗೆ ಹೇಳೋದಿಷ್ಟೇ, ಲೈಫಲ್ಲಿ ಇನ್ನೂ ತುಂಬಾ ನೋಡ್ಲಿಕ್ಕಿದೆ ನೀನು. ಆದ್ರೆ ಮಾಡ್ತಿರೋ ಒಳ್ಳೆ ಕೆಲಸ ಯಾವತ್ತೂ ನಿಲ್ಬಾರ್ದು, ಓಕೆ? ನೆನ್ಪಿಡ್ಕೊ. ಆಮೇಲೆ ಅವಳು ನಿನಗೆ ಆ ರೀತಿ ಹೇಳಿದ್ಲಲ್ಲ, ಅವಳಿಗೊಂದು ಓಪನ್ ಚಾಲೆಂಜ್, 1 ನಿಮಿಷ ಉಸಿರಾಡಬಾರ್ದು. ಯಾಕಂದ್ರೆ ಅವಳಿಗೆ ಗೊತ್ತೇ ಇಲ್ಲ ನಾವು ಉಸಿರಾಡ್ತಾ ಇರೋದೇ ಗಿಡಗಳಿಂದ ಅಂತ. ಆಯ್ತಾ? ಅವಳಿಗೆ ಓಪನ್ ಚಾಲೆಂಜ್ ಮಾಡು ನೀನು, ಓಕೆನಾ? ಅಲ್ಲ ಸಜ್ಜ, ನಾನಾದ್ರೆ ಏನ್ ಹೇಳ್ತಿದ್ದೆ, ನನ್ ಮಗ ಎಲ್ಲಾದ್ರೂ ನಾನೇ ನಡ್ಕೊಂಡು ಹೋಗ್ತಿದ್ದೇನೆ, ನೀವಿಬ್ರು ನೀರ್ ಹಾಕ್ತಿದ್ದೀರಾ, ನೀವ್ ಯಾರೋ, ನನ್ ಮಗ ಅಲ್ಲ ಯಾರೋ ಅಂತ ತಿಳ್ಕೊ. ನೀವಿಬ್ರು ಎಲ್ಲಾರು ರೋಡ್ ಸೈಡ್ ಅಲ್ಲಿ ನೀರ್ ಹಾಕ್ತಿದ್ದೀರಾ, ನಾನು ನನ್ ಮಗನ್ ಕರ್ಕೊಂಡ್ ಸೈಕಲ್ ಅಲ್ಲ ಬೈಕ್ ಎಲ್ಲ ಕರ್ಕೊಂಡ್ ಹೋಗ್ತೇನೆ ಅಂತ ತಿಳ್ಕೊ. ನಾನು ಅವಾಗಾದ್ರೆ ಏನ್ ಹೇಳ್ತಿದ್ದೆ ಗೊತ್ತಾ, ನಾನ್ ಇವನಿಗೆ ಹೇಳ್ತಿದ್ದೆ ಏನ್ ಗೊತ್ತಾ, ನನ್ ಮಗ ನೋಡೋ ನೀನ್ ಸೈಕಲ್ ಹೊಡಿತಿದ್ಯಲ್ಲ, ನೋಡ ಮಗನ್ ನೋಡ್ ಕಲಿಯೋ ಹೇಳ್ಕೊಂಡು ಯಾರಂಟಿ ಹಂಗೆ ಹೇಳ್ತಿದ್ದೆ. ಬಿಟ್ರೆ ಏನೋ ನಿನಗೇನು ಇದು ಗ್ರಾಚಾರ ಹಿಡಿದೆ ನೀರ್ ಹಾಕಕ್ಕೆ ಅಂತ ರೋಗ, ನಿನಗೇನು ರೋಗ ಬಂದಿದ ಈ ಗಿಡ ಅಂತ.
ಆ ರೀತಿ ನನ್ ಮಗನಿಗೆ ಗ್ಯಾರಂಟಿ ಹೇಳ್ತಿದ್ದಿಲ್ಲ. ಅಂದ್ರೆ ನೋಡು ಅವಳ ಮಕ್ಕಳನ್ನ ಅವ್ರು ಹೇಗೆ ಬೆಳೆಸ್ತಾ ಇದಾರೆ. ನಾನ್ ತೋರಿಸ್ಕೊಡ್ತಿದ್ದೆ ಅಲ್ಲ ಅಲ್ಲ, ನಿಜ ನಿಜ ನಿಜ. ಇದು ಉಷಾ ಹೇಳಿದ್ ಕರೆಕ್ಟ್. ಒಂದೊಳ್ಳೆ ರೋಲ್ ಮಾಡೆಲ್ ಕಣ್ ಮುಂದೆ ಬಂದಾಗ ಮಕ್ಕಳಿಗೆ ಅದನ್ನ ಹೇಳ್ಬೇಕು ನಾವು. ಸರ್ ಬನ್ನಿ ಎಳ್ನೀರ್ ಕುಡಿಯೋಣ. ಈ ಎಳ್ನೀರ್ನ ಕಥೆ ಇದೆ, ಹೇಳ್ತೀನಿ. ಆಮೇಲೆ ಕಥೆ ಎಲ್ಲಿದೆ ಕೇಳ್ಬೇಕಾಯ್ತಾ? ಎಳ್ನೀರ್ ಕಥೆ ಮರಿಬೇಡಿ, ಕೇಳಿ ನಂಗೆ. ಹಲೋ, ಸುಜ್ಜು ರೆಡಿ? ಎಸ್, ವೆರಿ ಫಸ್ಟ್ ಟೈಮ್ ಬೆಂಗಳೂರಿಗೆ. ಹ್ಯಾಪಿ ಜರ್ನಿ ಕಣಪ್ಪ. ಹ್ಯಾಪಿ ಜರ್ನಿ ಹೇಳ ಬರ. ಫುಲ್ ರೆಡಿನಾ? A few moments later. ಓಕೆ ಸರ್, ಬರ್ತೀನಿ ಆಯ್ತಾ? ಹ್ಯಾಪಿ ಜರ್ನಿ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಭೇಟಿಯಾಗೋಣ ಮಗಳ ಜೊತೆ. ಈಗ ನಾವು ಆಟೋದಲ್ಲಿ ಹೋಗ್ಬೇಕು. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಶಿವಮೊಗ್ಗ ಆಯ್ತಾ? ಇದು ಟ್ರೈನಲ್ಲಿ ತಿನ್ನಕ್ಕಷ್ಟೇ. ಆಂಟಿ ಕಟ್ ಮಾಡೋದು ಬೇಡ, ಇದು ಪ್ಲಾಸ್ಟಿಕ್ ಬೇಡ, ಹಾಗೆ ಕೊಡಿ, ಬ್ಯಾಗಲ್ಲಿ ಇಟ್ಕೊಂತೀನಿ. ನೋಡಿ, ನಾನು ಇವ್ರಿಗೆ ಹೇಳ್ದೆ ಪ್ಲಾಸ್ಟಿಕ್ ಬೇಡ ಅಂತ, ಅದನ್ನ ವಾಪಸ್ ಕೊಟ್ಟೆ. ಆ ಖುಷಿಯಲ್ಲಿ ಮಾವಿನಕಾಯಿ ಕೊಡ್ತಾ ಇದ್ದಾರೆ. ಆಂಟಿ ನಿಮಗೇನು ಲಾಸ್ ಇಲ್ಲ ತಾನೇ? ಹಾ ಸರಿ. ಬೇರೆಯವ್ರಿಗೆ ಹೇಳಿ ಆಂಟಿ, ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ, ಅವರಿಗೂ ಹೇಳಿ. ಮಗ ಇದು ಇದ್ರಲ್ಲಿ ಇಡೋಣ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ನನ್ನ ಜೊತೆ ಈ ರೀತಿ ಆಯ್ತಾ? ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಇದು. ಸ್ವಾಗತ. ಇವನು ಫಸ್ಟ್ ಟೈಮ್ ಟ್ರೈನಲ್ಲಿ ಬರ್ತಾ ಇದ್ದಾನೆ, ಅದೇ ಖುಷಿ ಇವನಿಗೆ. ನನಗೊಂಥರ ಖುಷಿ ಏನಂದ್ರೆ ನನ್ನ ಜೊತೆ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ ಅಂತ. ಸೊ ನಮ್ಮ ಟ್ರೈನ್ ರೆಡಿ ಇದೆ, ಬ್ಯಾಂಗ್ಳೂರಿಗೆ ಹೋಗೋದು. ನಾನು ಟಿಕೆಟ್ ತೊಗೊಂಡ್ಬಿಡ್ತೀನಿ. ಸುಜು, ಫಸ್ಟ್ ಟೈಮ್ ಟಿಕೆಟ್ ಜನರಲ್. ಬಲ್ಗಾಲಿಡು. ಅಯ್ಯೋ, ಎಡಗಾಲ ಇಟ್ಬಿಟ್ಟ. ಸೊ ವೆಲ್ಕಮ್ ಅಗೇನ್. ಮೇಲ್ಗಡೆ ಸೀಟ್ ಖಾಲಿ ಇದೆ, ಅದಕ್ಕೆ ಇಬ್ರು ಅವನಲ್ಲಿ ಆ್ಯಂಡ್ ನಾನಿಲ್ಲಿ ಆರಾಮ್ಸೆ ಹೋಗೋಣ ಅಂತ. ಅಷ್ಟು ರಶ್ ಇಲ್ಲ. ಹಾಂ ಹಾಂ, ಸ್ವಲ್ಪ ಜಾಸ್ತಿ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಂಗೇನಾಗಲ್ಲ. ನೋಡಿ, ನಮ್ಮ ಸ್ನ್ಯಾಕ್ಸ್ ಇದೆ. ಈಗ ಒಂದು ಮಾವಿನಕಾಯಿ ತಿಂದ್ವಿ, ಆಂಟಿ ತುಂಬ ಪ್ರೀತಿಯಿಂದ ಕೊಟ್ಟರು. ಕವರ್ ಬೇಡ ಆಂಟಿ, ಹಾಗೆ ಕೊಡಿ, ನಮ್ಮ ಹತ್ರ ಬ್ಯಾಗ್ ಇದೆ ಅಂತ ಹೇಳಿದ ತಕ್ಷಣವೇ ಅವರು ಫುಲ್ ಇಂಪ್ರೆಸ್ ಆಗಿ ಕೊಟ್ಟರು. ಸೆಕೆಂಡ್ ಸ್ನ್ಯಾಕ್ಸ್ ಇದು. ಇನ್ನು ಮೂರನೇ ನೋಡೋಣ ಟ್ರೈನಲ್ಲಿ ಏನು ಬರುತ್ತೆ ಅಂತ. ಚೆನ್ನಾಗಿ ಸಿಕ್ಕಿದ್ರೆ ತಗೊಳ್ಳೋಣ. ಏನೋ ಹೇಳ್ತಾ ಇದ್ದೆ. ಅದೇ ರೈಲ್ ಮೇಲೆ ಕಿತ್ತಿದ್ದು ಟಚ್ ಮಾಡಿದಾರ ಫಸ್ಟ್ ಟೈಮ್ ಅಂತ. ಟ್ರೈನನ್ನ ಫಸ್ಟ್ ಟೈಮ್ ಮುಟ್ಟಿದ್ದು ಅಂತ. ಓಕೆ, ನೋಡಿದೀನಿ, ದೂರದಿಂದ ನೋಡಿದ್ದೀನಿ, ಮುಟ್ಟಿಲ್ಲ ಗೊತ್ತಿಲ್ಲ. ಈಗ ಮುಟ್ಟಿ ಏನ್ ಅನಿಸ್ತಾ ಇದೆ? ಯಾವಾಗ ರನ್ ಆಗುತ್ತೆ ಅಂತ ಕಾಯ್ತಾ ಇದೆಯಲ್ಲ, ಫುಲ್ ಎಕ್ಸೈಟ್ಮೆಂಟ್. ಓಕೆ, ಮದ್ದೂರ್ ಒಡೆ ಅಂತ ಹೇಳ್ತಾರೆ, ಸ್ವಾಮಿರಂಗ ಅಂತ. ಸುಜ್ಜುದು ಟ್ರೈನ್ ಫ್ರೆಂಡ್, ಫಸ್ಟ್ ಫ್ರೆಂಡ್. ಎಲ್ಲರೂ ಇಳ್ಕೊಂಡ್ರು. ಇವಾಗ ನಾವು ಸಮಾಧಾನದಿಂದ ಇಳಿಯೋಣ ಅಂತ. ಯಾಕಂದ್ರೆ ಹುಡುಗ ಮೂಲೆಯಲ್ಲೇ ಕುತ್ಕೊಂಡಿದ್ದ, ಡೋರ್ ಹತ್ರ ಎಲ್ಲ ಬಿಟ್ಟಿಲ್ಲ ನಾನು ಅವನಿಗೆ, ಫಸ್ಟ್ ಅಲ್ವಾ. ಸೊ ಸೇಫಾಗಿ ಕರ್ಕೊಂಡು ಬರೋಣ ಅಂತ ಅಷ್ಟೇ. ಸೊ ಅದು ನಮ್ಮ ಕಸ, ಅದನ್ನ ನಾವು ಡಸ್ಟ್ಬಿನ್ಗೆ ಹಾಕ್ತೀವಿ. ಓಕೆನಾ? ವೆಲ್ಕಮ್ ಸುಜ್ಜು, ವೆಲ್ಕಮ್ ಟು ಬ್ಯಾಂಗ್ಳೂರ್. ನೋಡು, ಇದೆ ಟಾಯ್ಲೆಟ್ಸ್, ನೋಡ್ಕೊಂಡ್ ಬಂದ್ಬಿಡು. ಹಾ, ಹಿಂಗಿರುತ್ತೆ ಟಾಯ್ಲೆಟ್. ಅಯ್ಯೋ, ಸಾರಿ. ಹೇಗೆ ಅನಿಸ್ತಾ ಇದೆ ನಿಂಗೆ? ಖುಷಿ ಆಗ್ತದೆ. ನಾನು ಬರ್ಬೇಕು ಗೂಡ್ಸ್ ಟ್ರೈನಲ್ಲೇ ನೋಡಿದೆ ಫಸ್ಟ್ ಟೈಮ್. ಚೆನ್ನಾಗಿ ಅನಿಸ್ತಾ? ಸೂಪರ್. ನೋಡು ಜನ. ಸುಜು ಕೇಳ್ತಾ ಇದ್ದೇನೆ, ಇವತ್ತೇ ಇಷ್ಟು ಜನನಾ ಅಂತ. ಯಾವಾಗ್ಲೂ ಹೀಗೆ. ಸೊ ಇದು ಎದುರುಗಡೆ ಇದೆಯಲ್ಲ, ಅದು ಮೆಟ್ರೋ. ಯಶವಂತಪುರ ಮೆಟ್ರೋ ಸ್ಟೇಷನ್. ಓಕೆನಾ? ನೆಕ್ಸ್ಟ್ ಟೈಮ್ ನೀನು ಬರುವಾಗ ನೋಡ್ಕೊ, ಒಬ್ಬನೇ ಬರ್ಬೋದಾ, ಅದಕ್ಕೋಸ್ಕರ. ಇಷ್ಟು ಕ್ರೌಡ್ ಇದೆಯಾ? ಈ ಕ್ರೌಡಲ್ಲಿ ನಾವು ನಿಂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್. ಅದಕ್ಕೆ ನನ್ನ ಹತ್ರ ಕಾರ್ಡ್ ಇದೆ, ಮೆಟ್ರೋ ಕಾರ್ಡ್. ನನ್ನ ಹತ್ರ 3-4 ಇದೆ. ನೋಡು, ಇದು ಮೆಟ್ರೋ ಟ್ರ್ಯಾಕ್. ಓಕೆನಾ? ಹಾಂ. ಸೊ ಇಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ, ಇಲ್ಲಿ ಹಾಕಿದಾರಲ್ಲ. ಸೊ ಇಲ್ಲಿ ಬಾ. ಹಾಂ, ನೋಡು, ಅಲ್ಲಿ 7 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ, ಗೊತ್ತಾ? ಆ 7 ಮಿನಿಟ್ಸಲ್ಲಿ ಮೆಟ್ರೋ ಬರುತ್ತೆ. ಹಾಂ, ನೋಡ್ದಾ? ಈಗ ನಮ್ಮ ಟ್ರೈನ್ ಈ ಕಡೆಯಿಂದ ಬರುತ್ತೆ. ಇನ್ನು 4 ನಿಮಿಷ ಇದೆ. ಟ್ರೈನ್ ನೋಡಿದಾಗ ಅನ್ಸುತ್ತೆ. ಟ್ರೈನೇ.
ಸೀಟ್ ಇಲ್ಲ ಅಂದರೆ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಮೆಟ್ರೋ ಟ್ರೈನಲ್ಲಿ ಸಾಕಷ್ಟು ರೂಲ್ಸ್ಗಳಿರುತ್ತೆ, ಎಲ್ಲ ಕಡೆ ರಿಟರ್ನಲ್ಲಿ ಬರೆದಿರ್ತಾರೆ, ಅದನ್ನು ಅಬ್ಸರ್ವ್ ಮಾಡು ನೀನು. ಹಾಂ, ಈ ರೀತಿ ಇರುತ್ತೆ. ಶಿವೀಚ್ ಒಳಗೆ ಬಾ, ಯಾವ ಕಾಲಿಟ್ಟಾದ್ರೂ ಒಳಗೆ ಬಾ, ನೋ ಪ್ರಾಬ್ಲಮ್. ಆಯ್ತಾ? ಊಟ ಒಂದು ಬರುತ್ತೆ, ಊಟ ಮಾಡ್ಕೊಂಡ್ಬಿಡೋಣ. ಈ ವಾರದ ಕತೆ ಈಗ ಮುಗಿಸ್ಬಿಡೋಣ. ಆ್ಯಕ್ಚುಲಿ ರೋಲ್ಸ್ ಆರ್ಡರ್ ಮಾಡಿದ್ದೀನಿ, ಅವನಿಗೆ ಯಾವ್ದು ಇಷ್ಟ ಆಗುತ್ತದು ಅಂತ. ನಾಳೆ ಪ್ರಾಪರಾಗಿ ರೂಮಲ್ಲೇ ಅಡುಗೆ ಮಾಡೋಣ ಅಂತೆ. ಸೊ ಇದು ನಮ್ಮ ಒಂದು ವಾರದ ಕತೆ. ಇದು ಸ್ವಲ್ಪ ಸ್ವಲ್ಪ ಓಕೆನಾ? ಈ 100 ಡೇಸ್ ಚಾಲೆಂಜ್ನ ಕತೆ. ಖುಷಿಯಾಗಿದೆ ಏನಂದರೆ ನಿನ್ನೆ ಎಲ್ಲ ಗಿಡಕ್ಕೂ ಅದು ಸುಜ್ಜು ಜೊತೆ ಸೇರಿಕೊಂಡು ನೀರು ಹಾಕಿದ್ದು, ಅದೊಂಥರ ಸಮಾಧಾನ. ನಿಜವಾಗ್ಲೂ ಅದೊಂದು ಖುಷಿ ಆಯ್ತಲ್ಲ ಮಗ? ಹೋಗು, ಫ್ರೆಶ್ ಆಗು, ನಾಳೆ ಮತ್ತೆ ಸಿಗೋಣ. ಗುಡ್ ನೈಟ್ ಹೇಳ. ಗುಡ್ ನೈಟ್, ಬಾಯ್ ಬಾಯ್. ನಾಳೆ ಬೆಳಿಗ್ಗೆ ಸಿಗೋಣ.